ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 18/6/2025 महावाक्य। मीठे बच्चे, यह रुद्र ज्ञान यज्ञ स्वयं रुद्र भगवान ने रचा है। इसमें तुम अपना सब कुछ स्वाहा करो क्योंकि अब घर चलना है। ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಈ ರುದ್ರಜ್ಞಾನ ಯಜ್ಞವನ್ನು ಸ್ವಯಂ ರುದ್ರ ಭಗವಂತ ರಚನೆ ಮಾಡಿದ್ದಾರೆ. ಇದರಲ್ಲಿ ನೀವು ನಿಮ್ಮದೆಲ್ಲವನ್ನು ಸ್ವಾಹ ಮಾಡಿಕೊಳ್ಬೇಕು, ಯಾಕೆಂದರೆ ಈಗ ಮನೆಗೆ ವಾಪಸ್ ಹೋಗಬೇಕು. ಪ್ರಶ್ನೆ, ಸಂಗಮ ಯುಗ ಪರ್ ಕೌನ್ಸಾ ವಂಡರ್ಫುಲ್ ಖೇಲ್ ಚಲ್ತಾ ಹೈ? ಬಾಬಾ ಮಕ್ಕಳಿಗೆ ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಸಂಗಮ ಯುಗದಲ್ಲಿ ಯಾವ ಅದ್ಭುತವಾದ ಆಟ ನಡೀತದೆ ಅಂತ. ಉತ್ತರ, ಭಗವಾನ್ ನೇ ರಚೆ ಹುಯೇ ಯಜ್ಞ ಮೇ ಹಿ असुरों के विघ्न पड़ते हैं, यह भी संगम पर ही ವಂಡರ್ಫುಲ್ ಖೇಲ್ ಚಲ್ತಾ ಹೈ. ಬಾಬಾ ಇಲ್ಲಿ ಹೇಳ್ತಾರೆ, ಭಗವಂತ ರಚನೆ ಮಾಡಿರುವಂತಹ ಈ ರುದ್ರಜ್ಞಾನ ಯಜ್ಞದಲ್ಲಿ ಅಸುರರು ವಿಘ್ನ ಹಾಕ್ತಾರೆ, ಈ ಅದ್ಭುತವಾದ ಆಟ ಇಲ್ಲಿ ನಡೀತದೆ ಅಂತ ಬಾಬಾ ಹೇಳ್ತಾರೆ. ಐಸಾ ಯಜ್ಞ ಫಿರ್ ಸಾರೆ ಕಲ್ಪ್ ಮೇ ನಹಿ ರಚಾ ಜಾತ. ಬಾಬಾ ಹೇಳ್ತಾರೆ, ಇಂತಹ ಯಜ್ಞವನ್ನು ಮತ್ತೆ ಇಡೀ ಕಲ್ಪದಲ್ಲಿ ಎಂದಿಗೂ ರಚಿಸಲು ಸಾಧ್ಯ ಇಲ್ಲ. ಯಹ ರಾಜಸ್ವ ಅಶ್ವಮೇಧ ಯಜ್ಞ ಸ್ವರಾಜ್ಯ ಪಾನೆ ಕೆ ಲಿಯೆ ಇಸ್ಮೇ ಹಿ ವಿಘ್ನ ಪಡ್ತೆ ಹೈ. ಬಾಬಾ ಹೇಳ್ತಾರೆ, ಯಜ್ಞಕ್ಕೆ ಹೆಸರು ಹೇಳ್ತಾರೆ ರಾಜಸ್ವ ಅಶ್ವಮೇಧ ಯಜ್ಞ. ಸ್ವರಾಜ್ಯ ಪಡ್ಕೊಳ್ಳೋದಕ್ಕೋಸ್ಕರ ಈ ಯಜ್ಞದಲ್ಲಿ ವಿಘ್ನ ಬೀಳ್ತದೆ ಅಥವಾ ವಿಘ್ನ ಬರ್ತದೆ ಅಂತಾರೆ ಬಾಬಾ. ಓಂ ಶಾಂತಿ. ತುಮ್ ಕಹಾ ಬೈಟೆ ಹೋ? ಇಸ್ಕೋ ಸ್ಕೂಲ್ ಅಥವಾ ಯೂನಿವರ್ಸಿಟಿ ಭಿ ಕಹ ಸಕ್ತೆ ಹೋ. ಬಾಬಾ ಇಲ್ಲಿ ನಾವು ಮಕ್ಕಳಿಗೆ ಕೇಳ್ತಾರೆ, ನೀವೆಲ್ಲಿ ಕೂತ್ಕೊಂಡಿದ್ದೀರಾ? ಇದಕ್ಕೆ ಸ್ಕೂಲ್ ಅಥವಾ ಯೂನಿವರ್ಸಿಟಿ ಅಂತಲೂ ಕೂಡ ಹೇಳಲಾಗ್ತದೆ. ವಿಶ್ವವಿದ್ಯಾಲಯ ಹೈ ಜಿಸ್ಕಿ ಈಶ್ವರೀಯ ಬ್ರಾಂಚಸ್ ಹೈ. ಬಾಬಾ ಹೇಳ್ತಾರೆ, ವಿಶ್ವವಿದ್ಯಾಲಯ, ಇದಕ್ಕೆ ಈಶ್ವರೀಯ ಸೇವಾ ಕೇಂದ್ರಗಳು ಅಂತ ಹೇಳಲಾಗ್ತದೆ. ಬಾಪ್ನೆ ಬಡೇತೆ ಬಡಿ ಯೂನಿವರ್ಸಿಟಿ ಖೋಲಿ ಹೈ, ಶಾಸ್ತ್ರೋं में रुद्र यज्ञ नाम लिख दिया है. ಬಾಬಾ ಇಲ್ಲಿ ಹೇಳ್ತಾರೆ, ತಂದೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಯನ್ನು ತೆರೆದಿದ್ದಾರೆ, ಶಾಸ್ತ್ರದಲ್ಲಿಯೂ ಕೂಡ ರುದ್ರಯಜ್ಞ ಅನ್ನುವಂಥ ಹೆಸರು ಪ್ರಸಿದ್ಧ ಇದೆ. ಈ ರೀತಿ ಬರೆಯಲ್ಪಟ್ಟು ಶಾಸ್ತ್ರಗಳಲ್ಲಿ ರುದ್ರಜ್ಞಾನ ಯಜ್ಞ ಅಂತ ಬರೆಯಲ್ಪಟ್ಟಿದೆ. इस समय तुम बच्चे जानते हो ಶಿಬಾಬಾ ने यह ಪಾಠಶಾಲಾ ಅಥವಾ ಯೂನಿವರ್ಸಿಟಿ ಖೋಲಿ है. ಈ ಸಮಯದಲ್ಲಿ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ, ಶಿಬಾಬಾ ಈ ಸಮಯದಲ್ಲಿ ಈ ಪಾಠಶಾಲೆ ಅಥವಾ ಯೂನಿವರ್ಸಿಟಿಯನ್ನು ತೆರೆದಿದ್ದಾರೆ. ऊंचते ऊंच बाप पढ़ाते हैं, ये तो बच्चों की बुद्धि में याद रहना चाहिए, भगवान हमको पढ़ाते हैं. ಬಾಬಾ ಇಲ್ಲಿ ಹೇಳ್ತಾರೆ, ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಓದಿಸ್ತಿದ್ದಾರೆ, ಇದು ಮಕ್ಕಳ ಬುದ್ಧಿಯಲ್ಲಿ ನೆನಪಿರಬೇಕು, ಭಗವಂತ ನಮಗಿಲ್ಲಿ ಓದಿಸ್ತಿದ್ದಾರೆ. उनको यह यज्ञ रचा हुआ है, उनका यह यज्ञ रचा हुआ है, इसका नाम भी बाला है, राजस्व अश्वमेध रुद्रज्ञान यज्ञ. ರಾಜಸ್ವ ಅರ್ಥಾತ್ ಸ್ವರಾಜ್ಯಕ್ಕೆ ಲಿಯೆ. ಬಾಬಾ ಹೇಳ್ತಿದ್ದಾರೆ, ಅವರ ಈ ಯಜ್ಞ ರಚನೆಯಾಗಿದೆ, ಇದರ ಹೆಸರು ಕೂಡ ಪ್ರಸಿದ್ಧ ಇದೆ, ರಾಜಸ್ವ ಅಶ್ವಮೇಧ ರುದ್ರಜ್ಞಾನ ಯಜ್ಞ. ರಾಜಸ್ವ ಅಂದರೆ ಸ್ವರಾಜ್ಯ ಪಡ್ಕೊಳ್ಳೋದಕ್ಕೋಸ್ಕರ. अश्वमेध, ये जो कुछ भी देखने में आता है उन सबको स्वाहा कर रहे हैं, शरीर भी स्वाहा हो जाता है. ಬಾಬಾ ಹೇಳ್ತಾರೆ, ಇಲ್ಲಿ ಅಶ್ವಮೇಧ ಅಂದರೆ ಏನೆಲ್ಲ ನಮಗಿಲ್ಲಿ ಕಾಣ್ತಾ ಇದೆಯೋ ಅದೆಲ್ಲವೂ ಕೂಡ ಈ ಯಜ್ಞದಲ್ಲಿ ಸ್ವಾಹ ಆಗಲಿದೆ, ಶರೀರನೂ ಕೂಡ ಈ ಯಜ್ಞದಲ್ಲಿ ಸ್ವಾಹ ಆಗ್ತದೆ. ಆತ್ಮ ತೋ ಸ್ವಾಹ ಹೋ ನೈ ಸಕ್ತಿ, ಸಬ್ ಶರೀರ ಸ್ವಾಹ ಹೋ ಜಾಯಂಗೆ. ಬಾಬಾ ಹೇಳ್ತಾರೆ, ಆತ್ಮ ಅಂತೂ ಸ್ವಾಹ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಎಲ್ಲರ ಶರೀರ ಮಾತ್ರ ಇಲ್ಲಿ ಸ್ವಾಹ ಆಗ್ತದೆ, ಬಾಕಿ ಆತ್ಮಾಯೇ ವಾಪಸ್ ಭಾಗೇಂಗಿ. ಯಹ ಹೇ ಸಂಗಮ ಯುಗ, ಬಹುತ್ ಆತ್ಮಾಯೇ ಭಾಗೇಂಗಿ, ಬಾಕಿ ಶರೀರ ಖತಮ್ ಹೋ ಜಾಯಂಗಿ. ಬಾಬಾ ಹೇಳ್ತಾರೆ, ಬಹಳಷ್ಟು ಆತ್ಮಗಳು ಇಲ್ಲಿಂದ ವಾಪಸ್ ಹೋಗ್ತಾರೆ, ಇದು ಸಂಗಮ ಯುಗವಾಗಿದೆ, ಬಹಳ ಆತ್ಮಗಳು ಓಡ್ತವೆ ಅಂದರೆ ವಾಪಸ್ ಮನೆಗೆ ಹೋಗ್ತಾರೆ, ಶರೀರ ಸಮಾಪ್ತಿ ಆಗ್ತದೆ ಅಂತಾರೆ ಬಾಬಾ. ಯಹ ಹೇ ಸಬ್ ಡ್ರಾಮಾ, ತುಮ್ ಡ್ರಾಮಾಕ್ಕೆ ವಶ್ ಚಲ್ ರಹೆ ಹೋ. ಬಾಪ್ ಕತೆ ಹಮ್ನೆ ಸ್ವರಾಜ್ಯ ಯಜ್ಞ ರಚಾ ಹೈ. ಬಾಬಾ ಹೇಳ್ತಾರೆ, ಇದೆಲ್ಲವೂ ನಾಟಕ, ನೀವು ನಾಟಕದ ವಶದಲ್ಲಿ ನಡೀತಾ ಇದ್ದೀರಾ. ಬಾಬಾ ಹೇಳ್ತಾರೆ, ನಾನು ಸ್ವರಾಜ್ಯ ಯಜ್ಞವನ್ನು ರಚನೆ ಮಾಡಿದ್ದೇನೆ. ಯ ಬಿ ಡ್ರಾಮಾ ಪ್ಲ್ಯಾನ್ ಅನುಸಾರ ರಚಾ ಗಯಾ ಹೈ. ಬಾಬಾ ಹೇಳ್ತಾರೆ, ಇದು ಕೂಡ ನಾಟಕದ ಪ್ಲ್ಯಾನ್ ಅನುಸಾರವಾಗಿ ರಚನೆ ಮಾಡಲಾಗಿದೆ. ऐसे नहीं कहेंगे कि मैंने यज्ञ रचा है, ड्रामा प्लान अनुसार तुम बच्चों को पढ़ाने के लिए ಕಲ್ಪ ಪಹಲೆ ಮುವಾಫಿಕ್ ಜ್ಞಾನ ಯಜ್ಞ ರಚಾ ಗಯಾ ಹೈ. ಬಾಬಾ ಹೇಳ್ತಾರೆ, ಈ ಥರ ಅಲ್ಲ, ನಾನೇನು ಯಜ್ಞ ರಚನೆ ಮಾಡಿದ್ದಲ್ಲ, ಆದರೆ ನಾಟಕದ ಪ್ಲ್ಯಾನ್ ಅನುಸಾರ ನೀವು ಮಕ್ಕಳಿಗೆ ಓದಿಸೋದಕ್ಕೋಸ್ಕರ ಕಲ್ಪದ ಮೊದಲಿನ ಹಾಗೆ ಈ ಯಜ್ಞವನ್ನು ರಚನೆ ಮಾಡಲಾಗಿದೆ. ಮೈನೆ ರಚಾ ಹೈ, ಯ ಬಿ ಅರ್ಥ ನೈ ನಿಕಲ್ತಾ.
ಬಾಬಾ ಹೇಳ್ತಾರೆ ನಾನು ರಚನೆ ಮಾಡಿದೆ ಅಂದ್ರೂ ಕೂಡ ಅಲ್ಲಿ ಅರ್ಥ ಬರೋದಿಲ್ಲ. ಡ್ರಾಮಾ ಪ್ಲ್ಯಾನ್ ಅನುಸಾರ ರಚಾ ಗಯಾ ಹೇ, ಕಲ್ಪ ಕಲ್ಪ ರಚಾ ಜಾತಾ ಹೇ. ಬಾಬಾ ಹೇಳ್ತಾರೆ ನಾಟಕದ ಪ್ಲ್ಯಾನ್ ಅನುಸಾರವಾಗಿ ರಚನೆ ಮಾಡಲ್ಪಟ್ಟಿದೆ, ಕಲ್ಪ ಕಲ್ಪನೂ ರಚನೆಯಾಗ್ತದೆ. ಯಾ ಡ್ರಾಮಾ ಬನಾ ಹುआ है ना, ड्रामा प्लान अनुसार एक ही बार यज्ञ रचा जाता है, यह कोई नई बात नहीं है. ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಕಲ್ಪನೂ ರಚನೆ ಮಾಡಲಾಗ್ತದೆ, ಈ ನಾಟಕ ಮಾಡಲ್ಪಟ್ಟಿದೆ. ನಾಟಕದ ಪ್ಲ್ಯಾನ್ ಅನುಸಾರ ಒಂದೇ ಬಾರಿ ಯಜ್ಞ ರಚಿಸಲಾಗ್ತದೆ, ಇದೇನು ಹೊಸ ಮಾತಲ್ಲ ಅಂತಾರೆ ಬಾಬಾ. ಅಭಿ ಬುದ್ಧಿ ಮೇ ಬೈಠಾ ಹೇ, ಬರೋಬ್ಬರ್ 5000 ವರ್ಷ ಪಹಲೆ ಬಿ ಸತ್ಯುಗ್ ತಾ, ಅಬ್ ಚಕ್ರ ಫಿರ್ ರಿಪೀಟ್ ಹೋ ರಹಾ ಹೇ. ಬಾಬಾ ಇಲ್ಲಿ ಮಕ್ಕಳಿಗೆ ಹೇಳ್ತಿದ್ದಾರೆ ಏನಂತ, ಈಗ ಬುದ್ಧಿಯಲ್ಲಿ ಕೂತ್ಕೊಂಡಿದೆ, ಅವಶ್ಯವಾಗಿ 5000 ವರ್ಷಗಳ ಮೊದಲಿಗೂ ಕೂಡ ಸತ್ಯುಗ ಇತ್ತು, ಈಗ ಚಕ್ರ ಮತ್ತೆ ರಿಪೀಟ್ ಆಗ್ತಾ ಇದೆ. फिर से नई दुनिया स्थापन हो रही है, तुम नई दुनिया में स्वराज्य पाने के लिए पढ़ रहे हो. ಬಾಬಾ ಹೇಳ್ತಾರೆ ಮತ್ತೆ ಹೊಸ ಜಗತ್ತು ಸ್ಥಾಪನೆ ಆಗ್ತಾ ಇದೆ, ನೀವು ಹೊಸ ಜಗತ್ತಿನಲ್ಲಿ ಸ್ವರಾಜ್ಯ ಪಡ್ಕೊಳ್ಳೋದಕ್ಕೋಸ್ಕರ ಓದ್ತಿದ್ದೀರಾ. ಪವಿತ್ರ भी जरूर बनना है, बनते भी वही है जो ಡ್ರಾಮಾ ಅನುಸಾರ ಕಲ್ಪ ಪಹಲೆ ಬನೆ ಥೆ. ಬಾಬಾ ಹೇಳ್ತಾರೆ ಪವಿತ್ರನೂ ಕೂಡ ಅವಶ್ಯವಾಗಿ ಆಗಬೇಕು. ಆಗ್ತಾರೆ ಯಾರು ಅಂದರೆ ನಾಟಕದ ಅನುಸಾರ ಯಾರು ಕಲ್ಪದ ಮೊದಲು ಆಗಿದ್ದರು. अभी भी बनेंगे, साक्षी हो ड्रामा को देखना होता है और फिर पुरुषार्थ भी करना होता है. ಬಾಬಾ ಹೇಳ್ತಾರೆ ಈಗಲೂ ಕೂಡ ಆಗ್ತಾರೆ, ಸಾಕ್ಷಿಯಾಗಿ ನಾಟಕವನ್ನು ನೋಡಬೇಕಾಗ್ತದೆ ಮತ್ತು ಪುರುಷಾರ್ಥನೂ ಕೂಡ ಮಾಡಬೇಕಾಗ್ತದೆ ಅಂತಾರೆ ಬಾಬಾ. ಬಚ್ಚೋं को मार्ग भी बताना है, ಮುಖ್ಯ ಬಾತ್ ಹೈ ಪವಿತ್ರತಾ ಕಿ. ಬಾಬಾ ಹೇಳ್ತಾರೆ ಮಕ್ಕಳಿಗೆ ದಾರಿನೂ ತೋರಿಸ್ಬೇಕಾಗಿದೆ, ಜೊತೆಗೆ ಮುಖ್ಯ ಮಾತು ಅಂದರೆ ಪವಿತ್ರತೆ. ಬಾಪ್ ಕೋ ಬುಲಾತೆ ಹಿ ಹೈ कि आओ ಪವಿತ್ರ बनाकर हमको इस चीची दुनिया से ले जाओ. ತಂದೆಯನ್ನು ಕರೆದಿರೋದೇ ಯಾಕೆ, ಬಾಬಾ ನೀನು ಬಾ, ಈ ಚೀಚಿ ಜಗತ್ತಿನಿಂದ ನಮ್ಮನ್ನೇನು ಮಾಡು ವಾಪಸ್ ಕರ್ಕೊಂಡು ಹೋಗು ಅಂತ. ಬಾಪ್ ಆಯಿ ಹೇ ಘರ್ ಲೇ ಜಾನೆ ಕೆ ಲಿಯೆ, ಬಚ್ಚೋं को ಪಾಯಿಂಟ್ಸ್ तो बहुत दी जाती है. ಬಾಬಾ ಹೇಳ್ತಾರೆ ನಾನು ಬಂದಿರೋದೇ ಮಕ್ಕಳನ್ನು ಮನೆ ಕರ್ಕೊಂಡು ಹೋಗೋದಕ್ಕೋಸ್ಕರ, ಮಕ್ಕಳಿಗೆ ಬೇಕಾದಷ್ಟು ಪಾಯಿಂಟ್ಸ್ ಕೊಡಲಾಗ್ತದೆ. ಮುಖ್ಯ ಬಾತ್ ಫಿರ್ ಬಿ ಬಾಪ್ ಕಹತೆ ಹೇ ಮನ್ ಮನಾಬೋ. ಮುಖ್ಯ ಮಾತು ಬಾಬಾ ಇಲ್ಲಿ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮನ್ ಮನಾಬೋ. ಪಾವನ್ ಬನ್ನೆ ಕೆ ಲಿಯೆ ಬಾಪ್ ಕೋ ಯಾದ್ ಕರ್ತೆ ಹೇ, ಯಾ ಬೋಲ್ನಾ ನಹೀ ಚಾಹಿಯೆ. ಪಾವನ ಆಗೋದಕ್ಕೋಸ್ಕರ ತಂದೆಯನ್ನು ನೆನ್ಪು ಮಾಡ್ತೇವೆ. ಬಾಬಾ ಹೇಳ್ತಾರೆ ಇದನ್ನು ಎಂದಿಗೂ ಕೂಡ ಮರಿಬಾರ್ದು, ಅಂದರೆ ತಂದೆಯನ್ನು ನೆನ್ಪು ಮಾಡುವಂಥದ್ದನ್ನು ಮರಿಬಾರ್ದು ಅಂತ. ಜಿತ್ನಾ ಯಾದ್ ಕರೆಂಗೆ ಉತ್ನಾ ಫಾಯ್ದಾ ಹೋಗಾ, ಚಾರ್ಟ್ ರಖ್ನಾ ಚಾಹಿಯೆ. ಬಾಬಾ ಇಲ್ಲಿ ನಾವು ಮಕ್ಕಳಿಗೆ ಏನು ಹೇಳ್ತಾರೆ, ಎಷ್ಟು ನೆನ್ಪು ಮಾಡ್ತೀವೋ ಅಷ್ಟು ಲಾಭ ಆಗ್ತದೆ, ಚಾರ್ಟ್ ಅವಶ್ಯವಾಗಿ ಇಡಬೇಕು. ನೈ ತೋ ಫಿರ್ ಪಿಚಾಡಿ ಮೇ ಫೇಲ್ ಹೋ ಜಾಯೆಂಗೆ. ಬಾಬಾ ಹೇಳ್ತಾರೆ ಇಲ್ಲಾಂದರೆ ಕೊನೆಗೆ ಫೇಲ್ ಆಗಿಬಿಡ್ತೀರಾ ಅಂತಾರೆ ಬಾಬಾ. ಬಚ್ಚೆ ಸಮಜ್ತೆ ಹೇ ಹಮ್ ಹಿ ಸತೋ ಪ್ರಧಾನ್ತೆ, ನಂಬರ್ವಾರ್ ಪುರುಷಾರ್ಥ ಅನುಸಾರ ಜೋ ಊಂಚ್ ಬಂತೆ ಹೇ ಉನ್ಕೋ ಮೆಹನತ್ ಭೀ ಜಾಸ್ತಿ ಕರ್ನಿ ಪಡೆಗಿ. ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಮಕ್ಕಳು ತಿಳ್ಕೊಂಡಿದ್ದೇವೆ, ನಾವೇ ಸತೋಪ್ರಧಾನ ಇದ್ವಿ ಒಂದು ಸಮಯದಲ್ಲಿ, ನಂಬರ್ವಾರ್ ಪುರುಷಾರ್ಥ ಅನುಸಾರ ಯಾರು ಶ್ರೇಷ್ಠ ಆಗ್ತಾರೋ ಬಾಬಾ ಹೇಳ್ತಿದ್ದಾರೆ ಅವ್ರ ಪರಿಶ್ರಮನೂ ಕೂಡ ಜಾಸ್ತಿ ಮಾಡಬೇಕಾಗ್ತದೆ. ಯಾದ್ ಮೇ ರಹನಾ ಪಡೇಗಾ, ಯಹ ತೋ ಸಮಜ್ತೆ ಹೋ ಬಾಕಿ ತೋಡಾ ಸಮಯ ಹೇ ಫಿರ್ ಸುಖ ಕೆ ದಿನ ಆನೆ ಹೇ. ಬಾಬಾ ಹೇಳ್ತಾರೆ ನೆನಪಿನಲ್ಲಿ ಇರಬೇಕಾಗ್ತದೆ, ಇದು ಕೂಡ ತಿಳ್ಕೊಂಡಿದ್ದೀರಿ, ಇನ್ನು ಸ್ವಲ್ಪ ಸಮಯ ಇದೆ, ಇನ್ನೇನು ಸುಖದ ದಿನಗಳು ಬರಲಿವೆ ಅಂತ. ಬರೋಬ್ಬರ್ ಹಮಾರೆ ಅತಾ ಸುಖಕ್ಕೆ ದಿನ ಆನೆ ಹೇ, ಬಾಪ್ ಏಕ್ ಹಿ ಬಾರ್ ಆತೆ ಹೇ. ಬಾಬಾ ಹೇಳ್ತಾರೆ ಅವಶ್ಯವಾಗಿ ನಮ್ಮದು ಸುಖದ ದಿನಗಳು ಬರಲಿವೆ, ತಂದೆ ಒಂದೇ ಬಾರಿ ಬರ್ತಾರೆ. ದುಃಖಧಾಮ್ ಖಲಾಸ್ಕರ್ ಅಪ್ನೆ ಸುಖಧಾಮ್ ಲೇ ಚಲ್ತೆ ಹೇ. ಈ ದುಃಖಧಾಮವನ್ನು ಸಮಾಪ್ತಿ ಮಾಡಿ ನಮ್ಮ ಸುಖಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ತುಮ್ ಬಚ್ಚೆ ಜಾನ್ತೆ ಹೋ ಅಭಿ ಹಮ್ ಈಶ್ವರೀಯ ಪರಿವಾರ ಮೇ ಹೇ ಫಿರ್ ದೈವಿ ಪರಿವಾರ ಮೇ ಜಾಯೆಂಗೆ. ಬಾಬಾ ತಿಳಿಸ್ಕೊಡ್ತಾರೆ ಮಕ್ಕಳಿಗೆ, ನೀವು ಮಕ್ಕಳು ಕೂಡ ತಿಳ್ಕೊಂಡಿದ್ದೀರಾ, ನಾವೀಗ ಈಶ್ವರೀಯ ಪರಿವಾರದಲ್ಲಿದ್ದೀವಿ, ಮುಂದೆ ದೈವಿ ಪರಿವಾರಕ್ಕೆ ಹೋಗ್ತೇವೆ. ಈ ಸಮಯ ಕಾ ಹಿ ಗಾಯನ್ ಹೇ, ಯಹ ಸಂಗಮ್ ಹಿ ಪುರುಷೋತ್ತಮ ಉಂಚ ಬನ್ನೆ ಕಾ ಯುಗ ಹೇ. ಬಾಬಾ ಇಲ್ಲಿ ಹೇಳ್ತಾರೆ ಈ ಸಮಯದ್ದೇ ಗಾಯನ ಇದೆ, ಏನು ಅಂದರೆ ಈ ಸಂಗಮ ಯುಗವೇ ಪುರುಷೋತ್ತಮ ಶ್ರೇಷ್ಠರಾಗುವಂತಹ ಯುಗವಾಗಿದೆ. ತುಮ್ ಬಚ್ಚೆ ಜಾನ್ತೆ ಹೋ ಹಮ್ಕೋ ಬೇಹದ್ ಕಾ ಬಾಪ್ ಪಡಾ ರಹೆ ಹೇ. ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ, ಏನು ತಿಳ್ಕೊಂಡಿದ್ದೇವೆ, ಬೇಹದ್ದಿನ ತಂದೆ ನಮಗೆ ಓದಿಸ್ತಿದ್ದಾರೆ. ಫಿರ್ ಆಗೆ ಚಲ್ ಸನ್ಯಾಸಿ ಲೋಗ್ ಭೀ ಮಾನೆಂಗೆ, ಯ ಭೀ ಸಮಯ ಆಯೇಗನ. ಬಾಬಾ ಹೇಳ್ತಾರೆ ಒಂದು ಸಮಯ ಬರ್ತದೆ, ಮುಂದೆ ಹೋದಾಗೆ ಈ ಸನ್ಯಾಸಿಗಳು ಕೂಡ ಈ ಜ್ಞಾನವನ್ನು ಒಪ್ಕೊಳ್ತಾರೆ. ಬಾಬಾ ಹೇಳ್ತಾರೆ
अभी तुम्हारा प्रभाव इतना नहीं निकल सकता, अभी राजधानी स्थापन हो रही है, ಟೈಮ್ ಪಡಾ ಹೇ. ಬಾಬಾ ಹೇಳ್ತಾರೆ ಈಗ ನಿಮ್ಮ ಹೆಸರು ಪ್ರಸಿದ್ಧ ಆಗುವಂಥ ಸಮಯ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ ಬಾಬಾ. ಈಗ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ, ಸಮಯ ಇದೆ ಅಂತಾರೆ ಬಾಬಾ. पिछाड़ी में ये सन्यासी आदि भी आकर समझेंगे सृष्टि का चक्र कैसे फिरता है, ये नॉलेज कोई में है नहीं. ಬಾಬಾ ಹೇಳ್ತಾರೆ ಕೊನೆಗೆ ಈ ಸನ್ಯಾಸಿಗಳೆಲ್ಲ ಬಂದು ಇದನ್ನು ತಿಳ್ಕೊಳ್ತಾರೆ ಅಂದರೆ ಈ ಸೃಷ್ಟಿ ಚಕ್ರ ಹೇಗೆ ತಿರುಗ್ತದೆ. ಬಾಬಾ ಹೇಳ್ತಿದ್ದಾರೆ ಈ ಜ್ಞಾನ ಯಾರಲ್ಲಿಯೂ ಇಲ್ಲ ಅಂತ. यह भी बच्चे समझते हैं पवित्रता पर कितने विघ्न पड़ते हैं, अबलाओं पर अत्याचार होते हैं. ಇದು ಕೂಡ ಮಕ್ಕಳು ತಿಳ್ಕೊಂಡಿದ್ದೀವಿ. ಪವಿತ್ರತೆಗೋಸ್ಕರ ಎಷ್ಟೆಲ್ಲ ವಿಘ್ನ ಬರ್ತದೆ, ಅಬಲೆಯರ ಮೇಲೆ ಅತ್ಯಾಚಾರ ನಡೀತದೆ. ದ್ರೌಪದಿನೇ ಪುಕಾರ ಹೇನ ವಾಸ್ತವ ಮೇ ತುಮ್ ಸಬ್ ದ್ರೌಪದಿಯಾ ಸೀತಾಯೇ ಪಾರ್ವತಿಯಾ ಹೋ. ಬಾಬಾ ಹೇಳ್ತಾರೆ ದ್ರೌಪದಿ ಕರೆದ್ಲು ತಾನೆ, ಅದಕ್ಕೆ ಬಾಬಾ ಹೇಳ್ತಾರೆ ವಾಸ್ತವದಲ್ಲಿ ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಾ, ಸೀತೆಯರಾಗಿದ್ದೀರಾ, ಪಾರ್ವತಿಯರಾಗಿದ್ದೀರಾ ಅಂತಾರೆ ಬಾಬಾ. ಯಾದ್ ಮೇ ರಹನೆ ಸೆ ಅಬಲಾಯೇ ಕುಬ್ಜಾಯೇ ಬಿ ಬಾಪ್ ಸೆ ವರ್ಷ ಪಾ ಲೇತಿ ಹೈ. ಬಾಬಾ ಹೇಳ್ತಾರೆ ತಂದೆಯನ್ನು ನೆನಪು ಮಾಡೋದ್ರಿಂದ ಈ ಅಬಲೆಯರು ಕುಬ್ಜೆಯರು ಎಲ್ಲರೂ ತಂದೆಯಿಂದ ಆಸ್ತಿ ಪಡ್ಕೊಳ್ಬೋದು. ಯಾದ್ ಮೇ ತೋ ರ ಸಕ್ತಿ ಹೇನಾ. ಬಾಬಾ ಹೇಳ್ತಾರೆ ಬೇರೇನೂ ಮಾಡ್ಲಿಕ್ಕಾಗದಿದ್ರೆ ಬಾಬಾ ನೆನಪಾದರೂ ಮಾಡ್ಬೋದಲ್ವಾ. ಭಗವಾನೇ ಆಕರ ಯಜ್ಞ ರಚಾ ಹೇ, ಇಸ್ಮೇ ಕಿತನೆ ವಿಘ್ನ ಪಡ್ತೆ ಹೇ. ಬಾಬಾ ಹೇಳ್ತಾರೆ ಪರಮಾತ್ಮ ಬಂದು ಯಜ್ಞ ರಚನೆ ಮಾಡಿದರೂ ಕೂಡ ಇದರಲ್ಲಿ ಎಷ್ಟು ವಿಘ್ನ ಬರ್ತದೆ ಅಂತ ಬಾಬಾ ಹೇಳ್ತಾರೆ. ಅಭಿ ಭಿ ವಿಘ್ನ ಪಡ್ತೆ ರಹತೆ ಹೇ. कन्याओं को ज़बरदस्ती शादी कराते हैं, नहीं तो मार कर निकाल देते हैं. इसलिए पुकारती हैं हे पतित पावन आओ, तो ज़रूर उनको रथ चाहिए जिसमें आकर पावन बनाए. ಬಾಬಾ ಹೇಳ್ತಾರೆ ಈಗಲೂ ಕೂಡ ವಿಘ್ನ ಬರ್ತದೆ. ಕನ್ಯರಿಗೆ ಜಬರ್ದಸ್ತಿ ಮದುವೆ ಮಾಡಲಿಕ್ಕೆ ಹೋಗ್ತಾರೆ, ಇಲ್ಲ ಅಂದರೆ ಹೊಡೆದು ಅವ್ರನ್ನ ಹೊರಗೆ ಹಾಕಿಬಿಡ್ತಾರೆ. ಅದಕ್ಕೋಸ್ಕರ ಕರೀತಾರೆ ಕನ್ಯೆಯರು ಹೇ ಪತಿತ ಪಾವನ ಬಾ ಅಂದಮೇಲೆ ಬಾ ಅಂತ ಕರೆದಾಗ ಅವನಿಗೆ ರಥ ಬೇಕು ತಾನೆ, ಅದರಲ್ಲಿ ಬಂದು ಪಾವನ ಮಾಡೋದಕ್ಕೋಸ್ಕರ ಗಂಗಾ ಕಿ ಪಾನಿ ಸೆ ಪಾವನ ನಹೀ ಬನೆಂಗೆ. ಬಾಬಾ ಹೇಳ್ತಾರೆ ಗಂಗೆಯ ನೀರಿನಿಂದ ಪಾವನ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಾಪಿ ಆಕರ್ ಪಾವನ್ ಬನಾಯ್ ಪಾವನ್ ದುನಿಯಾ ಕಾ ಮಾಲಿಕ್ ಬನಾತೆ ಹೇ. ತಂದೆನೇ ಬಂದು ಎಲ್ಲರನ್ನ ಪಾವನ ಮಾಡಿ ಪಾವನ ಜಗತ್ತಿನ ಮಾಲೀಕರನ್ನಾಗಿ ಮಾಡ್ತಾರೆ. ತುಮ್ ದೇಖ್ತೆ ಹೋ ಇಸ್ ಪತಿ ದುನಿಯಾ ಕಾ ವಿನಾಶ ಸಾಮನೆ ಖಡಾ ಹೇ, ಕ್ಯೂ ನಾ ಬಾಬಾ ಕಾ ಬನ್ ಜಾಯ್ ಸ್ವಾಹ ಹೋ ಜಾಯ್. ಬಾಬಾ ಹೇಳ್ತಾರೆ ನೀವು ನೋಡ್ತಿದ್ದೀರಾ ಈ ಪತಿತ ಜಗತ್ತು ಇನ್ನೇನು ವಿನಾಶ ಆಗ್ತದೆ, ವಿನಾಶನೂ ನಿಮ್ಮ ಎದುರುಗಡೆ ಇದೆ. ಹಾಗಾದರೆ ಬಾಬಾ ಹೇಳ್ತಾರೆ ನೀವು ನೋಡ್ತಿದ್ದೀರಾ ಈ ಪತಿತ ಜಗತ್ತಿನ ವಿನಾಶ ಎದುರುಗಡೆನೇ ನಿಂತ್ಕೊಂಡಿದೆ, ಯಾಕೆ ನಾವು ಬಾಬನ ಮಗು ಆಗಬಾರ್ದು, ಸ್ವಾಹ ಆಗಬಾರ್ದು. ಪೂಸ್ತೆ ಸ್ವಾಹ ಕೈಸೆ ಹೋ, ಟ್ರಾನ್ಸ್ಫರ್ ಕೈಸೆ ಕರೆ. ಕೆಲವು ಮಕ್ಕಳು ಬಾಬನಿಗೆ ಕೇಳ್ತಾರಂತೆ ಬಾಬಾ ನಿನಗೆ ಅರ್ಪಣೆ ಆಗೋದು ಹೇಗೆ, ಎಲ್ಲವನ್ನ ನಿನಗೆ ಅರ್ಪಿಸೋದು ಹೇಗೆ, ನಿನಗೆ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತ. ಬಾಬಾ कहते बच्चे तुम इस बाबा को देखते हो ना, यह खुद करके सिखा रहे हैं. ಬಾಬಾ ಹೇಳ್ತಾರೆ ಮಕ್ಕಳೇ ಈ ಸಾಕಾರ ಬ್ರಹ್ಮ ಬಾಬನ ನೋಡ್ತಿರಲ್ವಾ, ಅವ್ರು ಹೇಗೆ ನಮಗೆ ಕಲಿಸ್ತಿದ್ದಾರೆ. ಜೈಸೆ ಕರ್ಮ ಹಮ್ ಕರೆಂಗೆ ಹಮ್ಕೋ ದೇಕ್ ಅವ್ರು ಕರೆಂಗೆ. ಅಂದರೆ ಈ ಸಾಕಾರ ಬ್ರಹ್ಮ ಹೇಗೆ ತಮ್ಮನ್ನು ಸ್ವಾಹ ಮಾಡಿಕೊಂಡ್ರು, ಅಷ್ಟೇ ಅಲ್ಲ ತಮ್ಮದೆಲ್ಲವನ್ನ ಟ್ರಾನ್ಸ್ಫರ್ ಮಾಡಿದರು ಬಾಬನ ಸೇವೆಯಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ ಯಾವ ರೀತಿ ಕರ್ಮ ನಾವು ಮಾಡ್ತೀವೋ ನಮ್ಮನ್ನು ನೋಡಿ ಬೇರೆಯವರು ಮಾಡ್ತಾರೆ. ಬಾಪ್ನೆ ಇನ್ಸೆ ಕರ್ಮ ಕರಾಯನ ಸಾರಾ ಯಜ್ಞ ಮೇ ಸ್ವಾಹ ಕರ್ ದಿಯಾನ. ಹೇಗೆ ಶುಭಾಬ ಈ ಬ್ರಹ್ಮ ಬಾಬಾರವರಿಂದ ಎಲ್ಲವನ್ನ ಸ್ವಾಹ ಮಾಡಿಸಿದ್ರಲ್ವ, ಇವರಿಂದ ಆ ಕರ್ಮ ಮಾಡಿಸಿದ್ರು ತಾನೆ. ಇಡೀ ಅಂದರೆ ಪೂರ್ಣ ಯಜ್ಞದಲ್ಲಿ ಎಲ್ಲವನ್ನ ಸ್ವಾಹ ಮಾಡಿಸಿದರು. ಸ್ವಾಹ ಹೋನೆ ಮೇ ಕೊಯ್ ತಕ್ಲೀಫ್ ತೋಡಿ ಹೇ. ಬಾಬಾ ಹೇಳ್ತಾರೆ ಸ್ವಾಹ ಆಗೋದ್ರಲ್ಲಿ ಏನಾದರೂ ಕಷ್ಟ ಆಯಿತಾ, ಯ ನ ಬಹುತ್ ಸೌಕಾರ ನ ಗರೀಬ್ತ ಸಾಧಾರಣತ. ಬ್ರಹ್ಮ ಅವರ ಬಗ್ಗೆ ಹೇಳ್ತಾರೆ ಶುಭಾಬಾ ಇವರಷ್ಟು ಶ್ರೀಮಂತರು ಇರಲಿಲ್ಲ, ಅಷ್ಟು ಬಡವರು ಆಗಿರಲಿಲ್ಲ ಅಂತ, ಸಾಧಾರಣ ಇದ್ದರು. यज्ञ रचा जाता है तो उसमें खान पान की सब सामग्री चाहिए ना, यह है ಈಶ್ವರೀಯ ಯಜ್ಞ. ಬಾಬಾ ಹೇಳ್ತಾರೆ ಒಂದು ಯಜ್ಞವನ್ನು ರಚನೆ ಮಾಡಿದಾಗ ಅದರಲ್ಲಿ ಊಟ ಪಾನೀಯಗಳ ಸಾಮಗ್ರಿ ಬೇಕು ತಾನೆ. ಇದು ಈಶ್ವರೀಯ ಯಜ್ಞ ಆಗಿದೆ. ಈಶ್ವರನೇ ಆಕಾರ ಇಸ್ ಜ್ಞಾನ ಯಜ್ಞಕ್ಕೆ ಸ್ಥಾಪನಾ ಕಿ ಹೈ. ಬಾಬಾ ಹೇಳ್ತಾರೆ ಈಶ್ವರ ಬಂದು ಈ ಜ್ಞಾನ ಯಜ್ಞವನ್ನು ಸ್ಥಾಪನೆ ಮಾಡಿದರು. ತುಮಕೋ ಪಡಾತೆ ಹೇ ಇಸ್ ಯಜ್ಞಕ್ಕೆ ಮಹಿಮಾ ಬಹುತ್ ಭಾರಿ ಹೈ. ನಮಗೆ ಇಲ್ಲಿ ಬಾಬಾ ಬಂದು ಓದಿಸ್ತಿದ್ದಾರೆ ಈ ಯಜ್ಞದ ಮಹಿಮೆ ಭಾಳ ಶ್ರೇಷ್ಠ ಇದೆ. ಈಶ್ವರೀಯ ಯಜ್ಞ ಸೆ ಹಿ ತುಮಾರ ಶರೀರ ನಿರ್ವಾಹ ಹೋತಿ ಹೈ. ಬಾಬಾ ಹೇಳ್ತಾರೆ ಈಶ್ವರೀಯ ಯಜ್ಞದಿಂದಲೇ ನಿಮ್ಮ ಶರೀರ ನಿರ್ವಹಣೆ ಆಗ್ತದೆ. ಜೋ ಅಪ್ನೆ ಕೋ ಅರ್ಪಣಮಯ ಸಮಜ್ತೆ ಹೇ ಹಮ್ ಟ್ರಸ್ಟಿ ಹೇ.
ಬಾಬಾ ಹೇಳ್ತಾರೆ ಯಾರು ತಮ್ಮನ್ನು ಅರ್ಪಣಮಯ ಅಂತ ತಿಳ್ಕೊಳ್ತಾರೆ ನಾವು ನಿಮಿತ್ತರಾಗಿದ್ದೇವೆ. यह सब कुछ ईश्वर का है, हम शिव बाबा के यज्ञ से भोजन खाते हैं, यह समझ की बात है ना. ಬಾಬಾ ಹೇಳ್ತಾರೆ ನಮ್ಮದೆಲ್ಲವೂ ಈಶ್ವರನದಾಗಿದೆ, ನಾವು ಶಿವಬಾಬನ ಯಜ್ಞದಿಂದಲೇ ಭೋಜನ ಮಾಡ್ತೇವೆ. ಇದು ಮಾತು ತಿಳ್ಕೊಳ್ಳೋ ಮಾತು ತಾನೆ. ಯಾತೋ नहीं सबको आकर बैठना है, इनको सैंपल तो देखा कैसे सब कुछ स्वाहा किया. ಬಾಬಾ ಇಲ್ಲೊಂದು ಮಾತು ಹೇಳಲಿಕ್ಕೆ ಬಯಸ್ತಾರೆ. ಏನು ಅಂದರೆ ಎಲ್ಲರೂ ಇಲ್ಲೇ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ ಬ್ರಹ್ಮ ಬಾಬಾ ಒಂದು ಉದಾಹರಣೆ ಆದರೂ ತಾನೆ. ಎಲ್ಲವನ್ನ ಹೇಗೆ ಅವರು ಸ್ವಾಹ ಮಾಡಿದರು. ಬಾಬಾ ಕತೆ ಜೈಸೆ ಕರ್ಮ ಯ ಕರ್ತಾ ಹೇ ಇನ್ಕೋ ದೇಖ್ ಅವರೊಂಕೋ ಬಿ ಆಯಾ. ಅದಕ್ಕೆ ಬಾಬಾ ಹೇಳ್ತಾರೆ ಯಾವ ರೀತಿ ಕರ್ಮ ಇವ್ರು ಮಾಡಿದ್ರು ಇವ್ರನ್ನ ನೋಡಿ ಬೇರೆಯವರು ಕೂಡ ಮಾಡಬೇಕು ಅಂತ ಬಂತು, ಅವ್ರಿಗೂ ಎಲ್ಲ ವಿಚಾರ ಬಂತು ತಾನೆ. ಬಹುತ್ ಹಿ ಸ್ವಾಹ ಹುಯೆ ಜೋ ಹುಯೆ ವ ಅಪನ ವರ್ಸಾ ಲೇತೆ ಹೇ. ಭಾಳ ಜನ ತಮ್ಮನ್ನು ಅರ್ಪಣೆ ಮಾಡ್ಕೊಂಡ್ಬಿಟ್ರು, ಸ್ವಾಹ ಆಗಿಬಿಟ್ರು. ಯಾರ್ಯಾರು ಸ್ವಾಹ ಆದರೋ ಅವ್ರು ತಮ್ಮ ಆಸ್ತಿ ಪಡ್ಕೊಳ್ತಾರೆ. ಬುದ್ಧಿ ಸೆ ಭಿ ಸಮझा जाता है ಆತ್ಮ ತೋ ಚಲಿ ಜಾಯೇಗಿ ಬಾಕಿ ಶರೀರ ಸಬ್ ಖತಮ್ ಹೋ ಜಾಯೆಂಗೆ. ಬುದ್ಧಿಯಿಂದ ತಿಳ್ಕೊಳ್ಳಾಗ್ತದೆ, ಆತ್ಮ ಅಂತೂ ಹೊರಟೋಗ್ಬಿಡ್ತದೆ, ಇನ್ನು ಶರೀರ ಎಲ್ಲ ಸಮಾಪ್ತಿ ಆಗಿಬಿಡ್ತದೆ. ಯಾ ಬೇಹದ್ ಕಾ ಯಜ್ಞ ಹೇ ಇನ್ಮೇ ಸಬ್ ಸ್ವಾಹ ಹೋಂಗೆ. ಬಾಬಾ ಹೇಳ್ತಾರೆ ಇದು ಬೇಹದ್ದಿನ ಯಜ್ಞ, ಇದರಲ್ಲಿ ಎಲ್ಲವೂ ಸ್ವಾಹ ಆಗಿಬಿಡ್ತದೆ. ತುಮ್ ಬಚ್ಚೋं को समझाया जाता है कैसे बुद्धि से स्वाहा हो नष्ट मोह बन जाओ. ನಾವು ಮಕ್ಕಳಿಗೆ ತಿಳಿಸ್ಕೊಡ್ಲಾಗ್ತದೆ ಹೇಗೆ ಬುದ್ಧಿಯಿಂದ ಸ್ವಾಹ ಆಗಿ ನಷ್ಟಮೋಹ ಆಗಬೇಕು ಅಂತ. ಯಬಿ ಜಾನ್ತೆ ಹೋ ಸಾರಿ ಸಾಮಗ್ರಿ ಕಾಕ್ ಹೋ ಜಾನಿ ಹೇ. ಇದು ಕೂಡ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಇದೆಲ್ಲ ಸಾಮಗ್ರಿ ಸುಟ್ಟು ಬೂದಿಯಾಗಲಿದೆ. ಕಿತ್ನಾ ಬಡಾ ಯಜ್ಞ ಹೇ ವಾ ಫಿರ್ ಕೊಯ್ ಯಜ್ಞ ನಹಿ ರಚಾ ಜಾತಾ ಹೇ ನ ಕೊಯ್ ಉಪದ್ರವ ಹೋತೆ ಹೇ. ಬಾಬಾ ಹೇಳ್ತಾರೆ ಎಷ್ಟು ದೊಡ್ಡ ಯಜ್ಞ, ಮತ್ತಿನ್ನು ಯಾವಾಗಲೂ ಈ ಯಜ್ಞ ರಚನೆ ಮಾಡಲಿಕ್ಕಾಗಲ್ಲ. ಬಾಬಾ ಹೇಳ್ತಾರೆ ಮತ್ತು ಯಾವ ಉಪದ್ರವನೂ ಇರಲ್ಲ. यह सब जो ಭಕ್ತಿ ಮಾರ್ಗಕ್ಕೆ ಅನೇಕ ಯಜ್ಞ ಹೇ ವ ಸಬ್ ಖತಮ್ ಹೋ ಜಾತೆ ಹೇ. ಇನ್ನು ಭಕ್ತಿ ಮಾರ್ಗದೇನೆಲ್ಲ ಯಜ್ಞಗಳಿವ ಅವೆಲ್ಲವೂ ಸಮಾಪ್ತಿಯಾಗಿಬಿಡ್ತವೆ. ज्ञान सागर एक ही भगवान है, वही मनुष्य सृष्टि का बीज रूप सत्य चैतन्य है. ಬಾಬಾ ಹೇಳ್ತಾರೆ ಜ್ಞಾನ ಸಾಗರ ಒಬ್ಬನೇ ಭಗವಂತ, ಅವರೇ ಮನುಷ್ಯ ಸೃಷ್ಟಿಯ ಬೀಜ ರೂಪ ಸತ್ಯ ಚೈತನ್ಯ. ಶರೀರ तो जड़ है, आत्मा ही चैतन्य है. ಬಾಬಾ ಹೇಳ್ತಾರೆ ಶರೀರ ಜಡ, आत्मा चैतन्य, वह ज्ञान का सागर है. तुम बच्चों को ज्ञान सागर बैठ पढ़ाते हैं. ಇನ್ನು ತಂದೆ ಜ್ಞಾನ ಸಾಗರ, ನಾವು ಮಕ್ಕಳಿಗೆ ಜ್ಞಾನ ಸಾಗರ ಕುತ್ಕೊಂಡು ಓದಿಸ್ತಾರೆ. वह सिर्फ गाते रहते हैं और तुमको बाबा सहारा ज्ञान सुना रहे हैं. ಇನ್ನು ಅವ್ರು ಕೇವಲ ಜ್ಞಾನ ಸಾಗರ ಅಂತ ಹಾಡ್ತಿದ್ರೆ ನೀವು ಬಾಬನ ಎಲ್ಲ ಜ್ಞಾನವನ್ನು ಕೇಳ್ತಿದ್ದೀರಾ. ಜ್ಞಾನ कोई बहुत तो है नहीं, ವರ್ಲ್ಡ್ का ಚಕ್ರ कैसे फिरता है या सिर्फ समझाना है. ಜ್ಞಾನ ಅಂದರೆ ಇನ್ನೇನು ಭಾಳಷ್ಟು ಅಲ್ಲ. ಬಾಬಾ ಹೇಳ್ತಾರೆ ಜಗತ್ತಿನಲ್ಲಿ ಈ ಸೃಷ್ಟಿ ಅಂದರೆ ಸೃಷ್ಟಿಯ ಚಕ್ರ ಹೇಗೆ ತಿರುಗ್ತದೆ ಅನ್ನೋದನ್ನು ನೀವೇನು ಮಾಡಬೇಕು, ತಿಳಿಸ್ಕೊಡ್ಬೇಕು. ಯಾ ಬಾಪ್ ತುಮಕೋ ಖುದ್ ಪಡಾ ರಹೆ ಹೇ कहते भी है साधारण तन में प्रवेश करता हूँ. ಇಲ್ಲಿ ಬಾಬಾ ನಾವು ಮಕ್ಕಳಿಗೆ ಓದಿಸ್ತಿದ್ದಾರೆ. ಶಿವಬಾಬಾ ಹೇಳ್ತಾರೆ ನಾನು ಸಾಧಾರಣ ತನ್ವಿನಲ್ಲಿ ಬಂದು ಪ್ರವೇಶ ಮಾಡ್ತೇನೆ. ಭಗೀರಥ್ ಭಿ ಮಶಹೂರ್ ಹೇ ಜರೂರ್ ಮನುಷ್ಯ ಹಿ ಹೋಗಾ ಜಿಸ್ಮೆ ಬಾಪ್ ಆಯೇಗಾ. ಬಾಬಾ ಹೇಳ್ತಾರೆ ಭಗೀರಥನು ಕೂಡ ಇಲ್ಲಿ ಪ್ರಸಿದ್ಧ, ಅಂದರೆ ಅವಶ್ಯವಾಗಿ ಮನುಷ್ಯನೇ ಇರಬೇಕಲ್ಲ, ಅವರಲ್ಲಿ ತಂದೆ ಬಂದರು. ಉನ್ಕಾ ಏಕ್ ಹಿ ನಾಮ್ ಚಲಾ ಆತಾ ಹೇ ಶಿವ್, ಅವ್ರು ಸಬ್ಕೆ ನಾಮ್ ಬದಲ್ತೆ ಹೇ, ಇನ್ಕಾ ನಾಮ್ ನೈ ಬದಲ್ತಾ. ಬಾಬಾ ಹೇಳ್ತಾರೆ ಅವ್ರದ್ದು ಒಂದೇ ಹೆಸರು ಏನು ಶಿವ ಅನ್ನುವಂಥದ್ದು, ಅದೇ ಹೆಸರು, ಅದೆಂದೂ ಚೇಂಜ್ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಇನ್ನು ಉಳಿದವ್ರದ್ದೆಲ್ಲ ಹೆಸರು ಚೇಂಜ್ ಆಗ್ತದೆ. ಬಾಕಿ ಭಕ್ತಿ ಮೇ ಅನೇಕ ನಾಮ ರಖ್ ದಿಯೇ ಹೇ ಮಾತೋ. ಬಾಬಾ ಹೇಳ್ತಾರೆ ಭಕ್ತಿಯಲ್ಲಿ ಅನೇಕ ಹೆಸರುಗಳನ್ನು ಇಟ್ಟರು. ಯಾತೋ ಹೈ ಹಿ ಶಿವ ಬಾಬಾ, ಇಲ್ಲಂತೂ ಶಿವ ಬಾಬಾ ಅನ್ನೋ ಹೆಸರೇ ಇದೆ. ಶಿವ ಕಲ್ಯಾಣಕಾರಿ ಕಹಾ ಜಾತಾ ಹೈ, ಭಗವಾನ್ ಹಿ ಆಕರ್ ನೈ ದುನಿಯಾ ಸ್ವರ್ಗ ಸ್ಥಾಪನ್ ಕರ್ತೆ ಹೇ. ಶಿವ ಅಂತಂದಾಗ ಕಲ್ಯಾಣಕಾರಿ ಅಂತ ಹೇಳಲಾಗ್ತದೆ. ಭಗವಂತನೇ ಬಂದು ಹೊಸ ಜಗತ್ತು ಸ್ವರ್ಗ ಸ್ಥಾಪನೆ ಮಾಡ್ತಾರೆ. ತು ಕಲ್ಯಾಣಕಾರಿ ಟಹರಾನ ತುಮ್ ಜಾನ್ತಿಯೋ ಭಾರತ್ ಮೇ ಸ್ವರ್ಗತ ಅಂದಮೇಲೆ ತಂದೆ ಕಲ್ಯಾಣಕಾರಿ ಆದ್ರಲ್ವ. ನೀವು ತಿಳ್ಕೊಂಡಿದ್ದೀರಾ ಭಾರತದಲ್ಲಿ ಸ್ವರ್ಗ ಇತ್ತು, ಅಭಿ ನರಕ ಹೇ ಫಿರ್ ಸ್ವರ್ಗ ಜರೂರ್ ಹೋಗಾ. ಬಾಬಾ ಹೇಳ್ತಾರೆ ಈಗ ನರಕ ಇದೆ, ಅವಶ್ಯವಾಗಿ ಸ್ವರ್ಗ ಆಗ್ತದೆ ಈ ಜಗತ್ತು. ಇನ್ಕೋ ಕಹಾ ಜಾತಾ ಹೈ ಪುರುಷೋತ್ತಮ ಸಂಗಮ ಯುಗ, ಜಬ್ಕಿ ಬಾಪ್ ಕಿವಯ್ಯ ಬನ್ ತುಮको इस पार से उस पार ले जाते हैं. ಇದಕ್ಕೆ ಹೇಳಲಾಗ್ತದೆ ಪುರುಷೋತ್ತಮ ಸಂಗಮ ಯುಗ. ಯಾವಾಗ ತಂದೆ ಅಂಬಿಗನಾಗಿ ಬಂದು ನಮ್ಮನ್ನು ಈ ದಡದಿಂದ ಆ ದಡ ಕರ್ಕೊಂಡು ಹೋಗ್ತಾರೆ. ಯಹೇ ಪುರಾಣಿ ದುಃಖ ಕಿ ದುನಿಯಾ,
ಫಿರ್ ಜರೂರ್ ನೈ ದುನಿಯಾ ಹೋಗಿ. ಡ್ರಾಮಾ ಅನುಸಾರ ಬಾಬಾ ಹೇಳ್ತಾರೆ ಇದು ಹಳೆಯ ದುಃಖದ ಜಗತ್ತು, ಮತ್ತು ಅವಶ್ಯವಾಗಿ ಹೊಸ ಜಗತ್ತು ಬರ್ತದೆ. ನಾಟಕದ ಅನುಸಾರ ಅದಕ್ಕೋಸ್ಕರ ನೀವೀಗ ಪುರುಷಾರ್ಥ ಮಾಡ್ತಿದ್ದೀರಿ ಅಂತಾರೆ ಬಾಬಾ. ಬಾಪ್ ಕಿ ಯಾದ್ ಹಿ ಗಡಿ ಗಡಿ ಭೂಲ್ ಜಾತಿ ಹೈ, इसमें है मेहनत. बाकी तुमसे जो विकर्म हुए हैं उनकी सजा कर्म भोग के रूप में भोगनी पड़ती है. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ನೆನಪೆ ಅಂದರೆ ತಂದೆಯ ನೆನಪೇ ಕ್ಷಣ ಕ್ಷಣಕ್ಕೆ ಮರ್ತು ಬಿಡ್ತೇವೆ, ಇದರಲ್ಲಿ ಪರಿಶ್ರಮ ಇದೆ. ಇನ್ನೇನೆಲ್ಲ ವಿಕರ್ಮ ಅಂದರೆ ಪಾಪ ಮಾಡಿದ್ದೀವೋ ಅದಕ್ಕೆ ಶಿಕ್ಷೆ ಮಾತ್ರ ಕರ್ಮಭೋಗದ ರೂಪದಲ್ಲಿ ಅನುಭವಿಸಲೇಬೇಕಾಗ್ತದೆ. ಕರ್ಮಭೋಗ ಅಂತ ತಕ್ ಭೋಗನಾಯಿ ಹೈ, ಉಸ್ಮೇ ಮಾಫಿ ನೈ ಮಿಲ್ ಸಕ್ತಿ. ಶಿವಬಾಬಾ ಹೇಳ್ತಾರೆ ಕರ್ಮಭೋಗ ಅಂತ್ಯದವರೆಗೂ ಅನುಭವಿಸಲೇಬೇಕು, ಇದರಲ್ಲಿ ಕ್ಷಮೆ ಇಲ್ಲ ಅಂತಾರೆ ಬಾಬಾ. ಐಸನೇ ಬಾಬಾ ಕ್ಷಮಾ ಕರೋ ಕುಚ್ ಭಿ ನಹಿ, ಈ ಥರನೂ ಅಲ್ಲ ಬಾಬಾ ಕ್ಷಮಿಸ್ಬಿಡಪ್ಪ ಏನೂ ಇಲ್ಲ, ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. ಡ್ರಾಮಾ ಅನುಸಾರ ಸಬ್ ಹೋತಾ ಹೈ, ಕ್ಷಮಾದಿ ಹೋತೀ ನಹಿ. ನಾಟಕದ ಅನುಸಾರ ಎಲ್ಲವೂ ಆಗ್ತದೆ, ಕ್ಷಮೆ ಅಂತೂ ಇಲ್ಲವೇ ಇಲ್ಲ. ಹಿಸಾಬ್ ಕಿತಾಬ್ ಚುಕ್ತ ಕರ್ನಾ ಹಿ ಹೈ, ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನ್ನಾ ಹೈ, ಇಸ್ಕೆ ಲಿಯೆ ಶ್ರೀಮತ್ ಭಿ ಮಿಲ್ತಿ ಹೈ. ಬಾಬಾ ಹೇಳ್ತಾರೆ ಲೆಕ್ಕಾಚಾರ ಚುಕ್ತ ಮಾಡಿಕೊಳ್ಳೇಬೇಕು, ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಲೇಬೇಕು, ಅದಕ್ಕೋಸ್ಕರ ಶ್ರೀಮತನೂ ಕೂಡ ಸಿಗ್ತದೆ. ಶ್ರೀ ಶ್ರೀ ಶಿವಬಾಬಾಕಿ ಶ್ರೀಮತ್ಸೆ ತುಮ್ ಶ್ರೀ ಬಂತೆ ಹೋ. ಬಾಬಾ ಹೇಳ್ತಾರೆ ಶ್ರೀ ಶ್ರೀ ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ಶಿವಬಾಬನ ಶ್ರೀಮತದಿಂದ ನೀವು ಶ್ರೇಷ್ಠ ಆಗ್ತೀರಾ. ಊಂಚತೆ ಊಂಚ ಬಾಪ್ ತುಮಕೋ ಊಂಚ ಬನಾತೆ ಹೇ, ಶ್ರೇಷ್ಠಾತಿ ಶ್ರೇಷ್ಠ ತಂದೆ ನಿಮ್ಮನ್ನು ಶ್ರೇಷ್ಠ ಮಾಡ್ತಾರೆ. ತುಮ್ ಅಭಿ ಬನ್ ರಹೆ ಹೋ, ಅಭಿ ತುಮಕೋ ಸ್ಮೃತಿ ಆಯಿ ಹೇ, ಬಾಬಾ ಕಲ್ಪ ಕಲ್ಪ ಆಕರ್ ಹಮ್ಕೋ ಪಡಾತೆ ಹೇ. ಬಾಬಾ ಹೇಳ್ತಾರೆ ನೀವೀಗ ಆಗ್ತಿದ್ದೀರಾ, ಈಗ ನಿಮಗೆ ಸ್ಮೃತಿ ಬಂತು, ಬಾಬಾ ಕಲ್ಪ ಕಲ್ಪಕ್ಕೂ ಬಂದು ನಮಗೆ ಓದಿಸ್ತಾರೆ. ಆಧಾ ಕಲ್ಪ ಉನ್ಕಿ ಪ್ರಾರಬ್ಧ ಮಿಲ್ತಿ ಹೈ, ಸೃಷ್ಟಿ ಚಕ್ರ ಕೈಸೆ ಫಿರ್ತಾ ಹೈ. ಅರ್ಧ ಕಲ್ಪ ನಾವೇನೀಗ ಪುರುಷಾರ್ಥ ಮಾಡ್ತೇವೆ ಸಂಗಮ ಯುಗದಲ್ಲಿ ಅದರ ಪ್ರಾರಬ್ಧ ಪಡ್ಕೊಳ್ತೇವೆ. ಸೃಷ್ಟಿ ಚಕ್ರ ಹೇಗೆ ತಿರುಗ್ತದೆ ಈ ಜ್ಞಾನದ ಅವಶ್ಯಕತೆ ಅಲ್ಲಿ ಇರೋದಿಲ್ಲ ಅಂತಾರೆ ಬಾಬಾ. ಕಲ್ಪ ಕಲ್ಪ ಏಕಿ ಬಾರ್ ಆಕರ್ ಬತ್ಲಾತೆ ಹೈ ಕಿ ಈ ಸೃಷ್ಟಿ ಚಕ್ರ ಕೈಸೆ ಫಿರ್ತಾ ಹೈ. ಕಲ್ಪ ಕಲ್ಪಕ್ಕೂ ಬಾಬಾ ಒಂದೇ ಬಾರಿ ಬಂದು ನಮಗೆ ತಿಳಿಸ್ಕೊಡ್ತಾರೆ ಈ ಸೃಷ್ಟಿ ಚಕ್ರ ಹೆಂಗೆ ತಿರುಗ್ತದೆ ಅಂತ. ತುಮಾರ ಕಾಮ್ ಹೇ ಪಡ್ನಾ ಅವ್ರ ಪವಿತ್ರ ಬನ್ನ ಯೋಗ ಮೇ ರಹನ. ಬಾಬಾ ಹೇಳ್ತಾರೆ ನಿಮ್ಮ ಕೆಲಸ ಒಂದು ಓದಬೇಕು, ಇನ್ನೊಂದು ಪವಿತ್ರ ಆಗಬೇಕು, ನೆನಪಿನಲ್ಲಿರಬೇಕು. ಬಾಪ್ಗೆ ಬನ್ಕರ್ ಅವ್ರ ಪವಿತ್ರ ನಹಿ ಬನೆಂಗೆ ತೋ 100 ಗುಣ ದಂಡ ಪಡ್ ಜಾಯೇಗಾ. ತಂದೆಯ ಮಗುವಾಗಿ ನೀವು ಪವಿತ್ರ ಆಗದಿದ್ದರೆ 100 ಪಟ್ಟು ಶಿಕ್ಷೆ ಸಿಗ್ತದೆ. ನಾಮ್ ಭಿ ಬದನಾಮ್ ಹೋ ಜಾತಾ ಹೈ. ಬಾಬಾ ಹೇಳ್ತಾರೆ ಹೆಸರು ಹಾಳಾಗ್ಬಿಡ್ತದೆ. ಗಾತೆ ಭಿ ಹೈ ಸದ್ಗುರು ಕಾ ನಿಂದಕ್ ಟೌರ್ ನ ಪಾಯೆ, ಕೆ ಗಾಯನ ಮಾಡಲಾಗ್ತದೆ ಸದ್ಗುರುವಿನ ನಿಂದಕರಿಗೆ ಎಲ್ಲೂ ಸ್ಥಾನ ಇಲ್ಲ ಅಂತ. ಮನುಷ್ಯಂಕೋ ಪತಾ ನಹಿ ಕಿಯ ಕೌನ್ ಹೈ, ಸತ್ ಬಾಪ್ ಹಿ ಸದ್ಗುರು ಸತ್ ಟೀಚರ್ ಹೋಗಾನ. ಮನುಷ್ಯರಿಗೆ ಗೊತ್ತೇ ಇಲ್ಲ ಇವ್ರು ಯಾರು ಅಂತ. ಸತ್ಯ ತಂದೆನೇ ಸದ್ಗುರು ಸತ್ಯ ಟೀಚರ್ ಆಗ್ತಾರಲ್ವ. ತುಮಕೋ ಪಡಾತೆ ವ ಹೈ ಸಚ್ಚಾ ಸದ್ಗುರು ಭಿ ಹೈ, ನಮಗೆ ಓದಿಸ್ತಾರೆ ಅವರು ಸತ್ಯ ಸದ್ಗುರು ಆಗಿದ್ದಾರೆ. ಜೈಸೆ ಬಾಪ್ ಜ್ಞಾನ ಕಾ ಸಾಗರ್ ಹೇ ತುಮ್ ಭಿ ಜ್ಞಾನ ಕಾ ಸಾಗರ್ ಹೋನಾ. ಬಾಬಾ ಹೇಳ್ತಾರೆ ಹೇಗೆ ಶಿವಬಾಬಾ ಜ್ಞಾನದ ಸಾಗರನೋ ಹಾಗೆ ನೀವು ಜ್ಞಾನದ ಸಾಗರರಾಗಿದ್ದಿರ್ತಾನೆ. ಬಾಪ್ನೆ ತೋ ಸಾರಾ ಜ್ಞಾನ ದೇ ದಿಯಾ ಹೇ, ಜಿಸ್ನೆ ಜಿತ್ನಾ ಕಲ್ಪ ಪಹಲೆ ಧಾರಣ ಕಿಯಾ ಹೇ ಉತ್ನಾ ಹಿ ಕರೆಂಗೆ. ಬಾಬಾ ಅಂತೂ ಎಲ್ಲ ಜ್ಞಾನ ಕೊಟ್ಟಿದ್ದಾರೆ ತಾನೆ, ಯಾರು ಎಷ್ಟು ಕಲ್ಪದ ಮೊದಲು ಧಾರಣೆ ಮಾಡ್ಕೊಂಡಿದ್ರೋ ಅಷ್ಟೇ ಮಾಡ್ಕೊಳ್ತಾರೆ. ಪುರುಷಾರ್ಥ ಕರ್ನಾ ಹೇ ಕರ್ಮ ಬಿಗರ್ತು ಕೊಯ್ ರಹ ನ ಸಕೆ. ಬಾಬಾ ಇಲ್ಲಿ ಹೇಳ್ತಾರೆ ಪುರುಷಾರ್ಥ ಅಂತೂ ಮಾಡಲೇಬೇಕು, ಕರ್ಮದ ಹೊರತು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಕರ್ಮ ಮಾಡದೆ ಇರಲಿಕ್ಕಂತೂ ಸಾಧ್ಯ ಇಲ್ಲ. ಕಿತ್ನೆ ಭಿ ಹಠಯೋಗ ಆದಿ ಕರ್ತೆ ಹೇ ವೋ ಭಿ ಕರ್ಮ ಹೇನ. ಬಾಬಾ ಹೇಳ್ತಾರೆ ಇವತ್ತು ಎಷ್ಟೆಲ್ಲ ಹಠಯೋಗಗಳನ್ನು ಮಾಡ್ತಾರೆ ಅದು ಕೂಡ ಕರ್ಮನೇ ತಾನೆ. ಯ ಭಿ ಏಕ್ ದಂಧಾ ಹೇ ಅಜೀವಿಕಾ ಕೆಲೆ. ಬಾಬಾ ಹೇಳ್ತಾರೆ ಇವತ್ತೆಲ್ಲ ಹಠಯೋಗ ಎಷ್ಟೆಲ್ಲ ಮಾಡ್ತಾರಲ್ಲ ಅದು ಕೂಡ ಒಂದು ಉದ್ಯೋಗ ಆಗಿಬಿಟ್ಟಿದೆ ಇವತ್ತು ಜೀವನ ನಡೆಸೋದಕ್ಕೋಸ್ಕರ. ನಾಮ್ ಹೋತಾ ಹೇ ಬಹುತ್ ಪೈಸಾ ಮಿಲ್ತಾ ಹೇ, ಪಾನಿ ಪರ್ ಆಗ್ ಪರ್ ಚಲೆ ಜಾತೆ ಹೇ. ಬಾಬಾ ಹೇಳ್ತಾರೆ ಅವ್ರ ಹೆಸರು ಪ್ರಸಿದ್ಧ ಆಗಿಬಿಟ್ರು ಅಂದರೆ ಬಾಬಾ ಹೇಳ್ತಾರೆ ಬೇಕಾದಷ್ಟು ದುಡ್ಡು ಸಿಗ್ತದೆ ಅವ್ರಿಗೆ. ನೀರಿನ ಮೇಲೆ ನಡ್ಕೊಂಡು ಹೋಗ್ತಾರೆ, ಬಾಬಾ ಹೇಳ್ತಾರೆ ಬೆಂಕಿ ಮೇಲೆ ನಡೀತಾರೆ. ಸಿರ್ ಉಡ್ ನಹಿ ಸಕ್ತೆ ಹೇ ಉಸ್ಮೇ ತೋ ಪೆಟ್ರೋಲ್ ಆದಿ ಚಾಹಿಯೇನಾ. ಬಾಬಾ ಇಲ್ಲಿ ಒಂದು ಮಾತು ಹೇಳ್ತಾರೆ, ಕೇವಲ ಅವ್ರಿಗೆ ಹಾರ್ಲಿಕ್ಕಾಗಲ್ಲ, ಹಾರಬೇಕು ಅಂದರೆ ಪೆಟ್ರೋಲ್ ಎಲ್ಲ ಬೇಕಲ್ವಾ. ಲೇಕಿನ್ ಇನ್ಸೆ ಫಾಯ್ದಾ ತೋ ಕುಚ್ ನಹಿ ಪಾವನ್ ತೋ ಬಂತೆ ನಹಿ. ಬಾಬಾ ಹೇಳ್ತಾರೆ ಇವ್ರು ನೀರಿನ ಮೇಲಾದರೂ ನಡಿಬೋದು, ಬೆಂಕಿ ಮೇಲಾದರೂ ನಡ್ಕೊಂಡು ಹೋಗ್ಬೋದು, ಆದರೆ ಇದರಿಂದ ಏನೂ ಲಾಭವೂ ಇಲ್ಲ, ಯಾಕಂದರೆ ಪಾಪನೂ ಕೂಡ ನಾಶ ಆಗೋದಿಲ್ಲ.
ಪಾವನನೂ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. साइंस वालों की भी रेस है, उनकी है साइंस की रेस और तुम्हारी है ಸೈಲೆನ್ಸ್ की. ಬಾಬಾ ಹೇಳ್ತಾರೆ ವಿಜ್ಞಾನದ್ದು ಕೂಡ ಇವತ್ತು ರೇಸ್ ಇದೆ. ಅವ್ರದ್ದು ವಿಜ್ಞಾನದ ರೇಸ್ ಆದರೆ ನಮ್ಮದು ಶಾಂತಿಯ ರೇಸ್. ಸಬ್ ಶಾಂತಿ ಮಾಂಗ್ತೆ ಹೇ. ಬಾಪ್ ಕತೆ ಶಾಂತಿ ತೋ ತುಮಾರ ಸ್ವಧರ್ಮ ಹೇ. ಬಾಬಾ ಹೇಳ್ತಾರೆ ಇವತ್ತು ಎಲ್ಲರೂ ಬಯಸೋದು ಶಾಂತಿಯನ್ನು. ತಂದೆ ಹೇಳ್ತಾರೆ ಶಾಂತಿ ನಿಮ್ಮ ಸ್ವಧರ್ಮವಾಗಿದೆ. ಅಪ್ನೆ ಕೋ ಆತ್ಮ ಸಮझो, ಅಪ್ನೆ ಘರ್ ಚಲನಾ ಹೇ ಶಾಂತಿಧಾಮ್. ಬಾಬಾ ಹೇಳ್ತಾರೆ ಇಲ್ಲಿ ತಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ, ಮತ್ತು ನಿಮ್ಮನೆಗೆ ಹೋಗಬೇಕು ತಾನೇ ಶಾಂತಿಧಾಮಕ್ಕೆ. ಯಹ ಹೇ ದುಃಖಧಾಮ್, ಹಮ್ ಶಾಂತಿಧಾಮ್ ಸೆ ಫಿರ್ ಸುಖಧಾಮ್ ಮೇ ಆಯೆಂಗೆ. ಬಾಬಾ ಹೇಳ್ತಾರೆ ಇದು ದುಃಖಧಾಮ, ನಾವು ಶಾಂತಿಧಾಮದಿಂದ ಮತ್ತೆ ಸುಖಧಾಮಕ್ಕೆ ಬರ್ತೇವೆ. ಯ ದುಃಖಧಾಮ್ ಖಲಾಸ್ ಹೋನಾ ಹೇ. ಬಾಬಾ ಹೇಳ್ತಾರೆ ದುಃಖಧಾಮ ಸಮಾಪ್ತಿಯಾಗಿಬಿಡ್ತದೆ. ಯ ಅಚ್ಚಿ ರೀತಿ ಧಾರಣ ಕರ್ ಫಿರ್ ಅವರೋಂಕೋ ಧಾರಣ ಕರಾನಾ ಹೇ. ಬಾಬಾ ಹೇಳ್ತಾರೆ ಇದನ್ನು ಒಳ್ಳೆ ರೀತಿಯಲ್ಲಿ ಧಾರಣೆ ಮಾಡಿಕೊಂಡು ಬೇರೆಯವ್ರಿಗೂ ಧಾರಣೆ ಮಾಡಿಸ್ಬೇಕು ಅಂತಾರೆ ಬಾಬಾ. ಬಾಕಿ ಥೋಡೆ ರೋज़ है वो पढ़ाई पढ़कर फिर शरीर निर्वार्थ माता मारना पड़ता है. ಬಾಬಾ ಒಂದು ಮಾತು ಹೇಳ್ತಾರೆ ಸಮಯ ಭಾಳ ಕಡಿಮೆ ಇದೆ. ಆ ಶಿಕ್ಷಣ ಓದಿ ಶರೀರ ನಿರ್ವಹಣೆಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾರೆ ಅವರು. ತಕ್ದೀರ್ವಾನ್ ಬಚ್ಚೆ ಫೌರನ್ ನಿರ್ಣಯ ಲೇ ಲೇತೆ हैं कि हमें कौन सी पढ़ाई पढ़नी है. ಈ ಅದೃಷ್ಟಶಾಲಿ ಮಕ್ಕಳು ತಕ್ಷಣ ನಿರ್ಣಯ ತೊಗೊಂಡ್ಬಿಡ್ತಾರೆ ನಾನು ಯಾವ ಶಿಕ್ಷಣ ಓದಬೇಕು ಅಂತ. ಉಸ್ ಪಢಾಯಿ ಸೆ ಕ್ಯಾ ಮಿಲ್ತಾ ಹೈ और इस पढ़ाई से क्या मिलता है. ಬಾಬಾ ಹೇಳ್ತಾರೆ ಆ ಶಿಕ್ಷಣದಿಂದ ಏನು ಸಿಗ್ತದೆ, ಈ ಶಿಕ್ಷಣದಿಂದ ಏನು ಸಿಗ್ತದೆ. इस पढ़ाई से तो 21 जन्मों की प्रारब्ध बनती है. ಬಾಬಾ ಹೇಳ್ತಾರೆ ಈ ಶಿಕ್ಷಣ ಓದೋದ್ರಿಂದ 21 ಜನ್ಮಗಳ ಪ್ರಾರಬ್ಧ ಸಿಗ್ತದೆ. तो क्या करना चाहिए कि हमको कौन सी पढ़ाई पढ़नी है. ಬಾಬಾ ಹೇಳ್ತಾರೆ ವಿಚಾರ ಮಾಡಬೇಕು ಹಾಗಾದರೆ ಯಾವ ಶಿಕ್ಷಣ ನಾವು ಓದಬೇಕು ಅಂತ. जिसको बेहद के बाप से वर्षा पाना है वह बेहद की पढ़ाई में लग जाते हैं. ಬಾಬಾ ಹೇಳ್ತಾರೆ ಯಾರು ಬೇಹದ್ದಿನ ತಂದೆಯಿಂದ ಆಸ್ತಿ ಪಡ್ಕೊಳ್ಬೇಕಾಗಿದೆಯೋ ಅವರು ಬೇಹದ್ದಿನ ಶಿಕ್ಷಣದಲ್ಲಿ ತೊಡಗಿಬಿಡ್ತಾರೆ. परंतु ड्रामा प्लान अनुसार कोई की तकदीर में नहीं है तो फिर उस पढ़ाई में चटक पड़ते हैं. ಆದರೆ ಬಾಬಾ ಹೇಳ್ತಾರೆ ನಾಟಕದ ಪ್ಲ್ಯಾನ್ ಅನುಸಾರವಾಗಿ ಯಾರಿಗೆ ಅದೃಷ್ಟ ಇರೋದಿಲ್ವೋ ಅವರು ಆ ಶಿಕ್ಷಣದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಅಂತಾರೆ ಬಾಬಾ. ಈ ಪಢಾಯಿ ನೈ ಪಡ್ತಿ, ಈ ಶಿಕ್ಷಣ ಓದೋದಿಲ್ಲ, ಆ ಶಿಕ್ಷಣಕ್ಕೆ ಒತ್ತು ಕೊಡ್ತಾರೆ. कहते फुर्सत नहीं मिलती. ಬಾಬಾ ಪೂछते कौन सी नॉलेज अच्छी. ಕೆಲವು ಮಕ್ಕಳು ಹೇಳ್ತಿರ್ತಾರೆ ಬಾಬಾ ಏನು ಮಾಡೋದಪ್ಪ, ಆ ಶಿಕ್ಷಣ ಓದೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೇವೆ, ಇಲ್ಲಿ ಬರಬೇಕು ಅಂದರೆ ನಮಗೆ ಪುರ್ಸೊತ್ತೇ ಆಗಲ್ಲ. ಬಾಬಾ ಕೇಳ್ತಾರೆ ಹಾಗಾದರೆ ಯಾವ ಜ್ಞಾನ ಚೆನ್ನಾಗಿದೆ. ಉನ್ಸೆ ಕ್ಯಾ ಮಿಲೇಗಾ ಅವ್ರ ಇನ್ಸೆ ಕ್ಯಾ ಮಿಲೇಗಾ. ಬಾಬಾ ಕೇಳ್ತಾರೆ ಅದು ಆ ಶಿಕ್ಷಣ ಓದಿದರೆ ಏನು ಸಿಗ್ತದೆ, ಈ ಶಿಕ್ಷಣ ಓದಿದ್ರೆ ಏನು ಸಿಗ್ತದೆ. कहते ಬಾಬಾ ಜಿಸ್ಮಾನಿ ಪಢಾಯಿ ಸೆ ಕ್ಯಾ ಮಿಲೇಗಾ ಥೋಡಾ ಕರ್ಕೆ ಕಮಾಯಂಗೆ. ಹೇಳ್ತಾರಂತೆ ಬಾಬಾ ಶಾರೀರಿಕ ಶಿಕ್ಷಣ ಓದೋದ್ರಿಂದ ಏನು ಸಿಗ್ತದೆ ಅಂದರೆ ಒಂದು ಸ್ವಲ್ಪ ಗಳಿಕೆ ಮಾಡ್ತೇವೆ. वहाँ तो भगवान पढ़ाते, यहाँ तो भगवान पढ़ाते हैं, हमको तो पढ़कर राजाई पद पाना है तो ज़्यादा ध्यान किस बात पर देना चाहिए. ಇಲ್ಲಿ ಅಂತೂ ಸ್ವಯಂ ಭಗವಂತ ಓದಿಸ್ತಿದ್ದಾರೆ, ನಾವು ಓದಿ ರಾಜ್ಯ ಪದವಿಯನ್ನು ಪಡ್ಕೊಳ್ಬೇಕಾಗಿದೆ. ಹಾಗಾದರೆ ಜಾಸ್ತಿ ಗಮನ ಯಾವ ಮಾತಿನ ಮೇಲೆ ಕೊಡಬೇಕು. ಕೊಯ್ ತೋ ಫಿರ್ ಕತೆ ಬಾಬಾ ವ ಕೋರ್ಸ್ ಪೂರಾ ಕರ್ ಫಿರ್ ಆಯಂಗೆ. ಕೆಲವು ಮಕ್ಕಳು ಬಾಬನಿಗೆ ಹೇಳ್ತಾರಂತೆ ನೀನು ನೋಡ್ತಿರೋ ಬಾಬಾ, ಕೆಲವು ಮಕ್ಕಳು ಬಾಬನಿಗೆ ಹೇಳ್ತಾರಂತೆ ಬಾಬಾ ನೀನು ನೋಡ್ತಿರೋ ನಾವು ಆ ಎಲ್ಲ ಕೋರ್ಸ್ ಪೂರ್ಣ ಮಾಡಿ ಇಲ್ಲಿ ವಾಪಸ್ ಬರ್ತೇವೆ, ನಿನ್ನ ಹತ್ರ ಬರ್ತೇವೆ, ಅರ್ಪಣೆ ಆಗ್ತೇವೆ ಅಂತ. ಬಾಬಾ ಸಮಜಾತೆ ಇನ್ಕೆ ತಕ್ದೀರ್ ಮೇ ನೈ. ಆವಾಗಲೇ ಬಾಬಾ ಅಂದ್ಕೊಂಡ್ಬಿಡ್ತಾರಂತೆ ಇವ್ರ ಅದೃಷ್ಟದಲ್ಲಿ ಇಲ್ಲ ಅಂತ. ಕ್ಯಾ ಹೋನಾ ಹೇ ಸೋ ಆಗೆ ಚಲ್ ದೇಖನಾ ಹೇ. ಸಮಜ್ತೆ ಹೇ ಶರೀರ್ ಪರ್ ಭರೋಸಾ ನೈ ಹೇ ತೋ ಫಿರ್ ಸಚ್ಚಿ ಕಮಾಯಿ ಮೇ ಲಗ್ ಜಾನಾ ಚಾಹಿಯೇನಾ. ಏನಾಗ್ತದೆ ಅಂತ ನೀವು ಮುಂದೆ ಹೋದಾಗೆ ನೋಡ್ತೀರಾ, ತಿಳ್ಕೊಂಡಿದ್ದೀರಾ ಶರೀರದ ಮೇಲೆ ಯಾವುದೇ ಭರವಸೆ ಇಲ್ಲ ಅಂದಮೇಲೆ ಸತ್ಯ ಗಳಿಕೆಯಲ್ಲಿ ತೊಡಗಬೇಕು ತಾನೆ. ಜಿಸ್ಕಿ ತಕ್ದೀರ್ ಮೇ ಹೇ ವಹಿ ಅಪ್ನಿ ತಕ್ದೀರ್ ಜಗಾಯಂಗೆ. ಯಾರ ಅದೃಷ್ಟದಲ್ಲಿ ಇದೆಯೋ ಅವರೇ ತಮ್ಮ ಅದೃಷ್ಟವನ್ನು ಬೆಳಗಿಸ್ಕೊಳ್ತಾರೆ. ಪೂರಾ ಜೋರ್ ಲಗಾನಾ ಹೇ ಹಮ್ ತೋ ಬಾಪ್ ಸೆ ವರ್ಷ ಲೇಕರ್ ಹಿ ಚೋಡೆಂಗೆ. ಪೂರ್ಣ ಒತ್ತು ಕೊಡಬೇಕು ಅಂತಾರೆ ಬಾಬಾ. ನಾವಂತೂ ತಂದೆಯಿಂದ ಆಸ್ತಿ ತಗೊಂಡೇ ಬಿಡೋದು ಅಂತ. ಬೇಹದ್ ಕಾ ಬಾಬಾ ಹಮ್ಕೋ ರಾಜಾಯಿ ದೇತೆ ಹೇ ತೋ ಕ್ಯೂ ನ ಏಕ್ ಅಂತಿಮ ಜನ್ಮ ಹಮ್ ಪವಿತ್ರ ಬನೆಂಗೆ. ಬೇಹದ್ದಿನ ತಂದೆ ನಮಗೆ ಈ ಒಂದು ರಾಜ್ಯ ಕೊಡ್ತಿದ್ದಾರೆ ಅಂತಂದಾಗ ಯಾಕೆ ನಾವು ಈ ಅಂತಿಮ ಜನ್ಮದಲ್ಲಿ ಪವಿತ್ರ ಇರಬಾರ್ದು, ಅಂದರೆ ಶ್ರೇಷ್ಠ ಆಗಬಾರ್ದು. ಇತ್ನೇ ಡೇರ್ ಬಚ್ಚೆ ಪವಿತ್ರ ಆತೆ ಜೂಟ್ ತೋಡೇ ಬೋಲ್ತೆ. ಇಷ್ಟೆಲ್ಲ ಮಕ್ಕಳು ಪವಿತ್ರ ಇದ್ದಾರೆ ಅಂದರೆ ಸುಳ್ಳು ಹೇಳ್ತಾರಾ. सब पुरुषार्थ कर रहे हैं, पढ़ रहे हैं, फिर भी विश्वास नहीं करते. ಎಲ್ಲರೂ ಓದ್ತಿದ್ದಾರೆ, ಪುರುಷಾರ್ಥ ಮಾಡ್ತಿದ್ದಾರೆ ಅಂದ್ರೂ ಕೂಡ ವಿಶ್ವಾಸ ಇಡಲ್ಲ.
बेहद का बाप आते ही तब है जब पुरानी दुनिया को नया बनाना होता है. ಬೇಹದ್ದಿನ ತಂದೆ ಬರೋದು ಯಾವಾಗ ಅಂದರೆ ಹಳೆ ಜಗತ್ತನ್ನು ಹೊಸದು ಮಾಡಬೇಕಾಗ್ತದೆ. ಪುರಾನಿ ದುನಿಯಾ ಕಾ ವಿನಾಶ ತೋ ಸಾಮನೆ ಖಡಾ ಹೈ. ಬಾಬಾ ಹೇಳ್ತಾರೆ ಹಳೆ ಜಗತ್ತಿನ ವಿನಾಶ ಎದುರುಗಡೆ ಇದೆ. ಯಹ ಬಹುತ್ ಕ್ಲಿಯರ್ है. समय भी बरोबर वही है. अनेक धर्म भी है. सत्युग में होता ही एक धर्म है. ಬಾಬಾ ಹೇಳ್ತಿರೋದು ಭಾಳ ಕ್ಲಿಯರ್ ಇದೆ. ಸಮಯನೂ ಕೂಡ ಅವಶ್ಯವಾಗಿ ಇದೇ ಆಗಿದೆ. ಅನೇಕ ಧರ್ಮನೂ ಇದೆ. ಸತ್ಯುಗದಲ್ಲಿ ಒಂದೇ ಧರ್ಮ ಇರ್ತದೆ. ಯಹ ಭಿ ತುಮಾರಿ ಬುದ್ಧಿ ಮೇ ಹೈ. तुम्हारे में भी कोई है जो निश्चय अजून कर रहे हैं. ಬಾಬಾ ಹೇಳ್ತಾರೆ ನಿಮ್ಮಲ್ಲಿಯೂ ಕೂಡ ಕೆಲವರಿದ್ದಾರೆ. ಏನಂತಾರೆ ಬಾಬಾ? ನಿಶ್ಚಯ ಇನ್ನೂ ಮಾಡ್ಕೊಳ್ತಿದ್ದಾರೆ ಅವರು. ಇದು ನಿಮ್ಮ ಬುದ್ಧಿಯಲ್ಲಿದೆ. ಅರೆ ನಿಶ್ಚಯ ಕರ್ನೆ ಮೇ ಟೈಮ್ ಲಗ್ತಾ ಹೈ ಕ್ಯಾ? ಬಾಬಾ ಹೇಳ್ತಾರೆ ನಿಶ್ಚಯ ಮಾಡ್ಕೊಳ್ಳಿಕ್ಕೆ ಸಮಯ ಹಿಡಿತದೇನು? ಶರೀರ ಪರ್ ಭಿ ಭರೋಸಾ ತೋಡಿ ಹೈ. ಜರಾ ಭಿ ಶ್ವಾಸ ಗವಾನ ನಹೀ ಚಾಹಿಯೆ. ಬಾಬಾ ಹೇಳ್ತಿದ್ದಾರೆ ಶರೀರ ಪರ್ ಭಿ ಭರೋಸಾ ತೋಡೆ ಹಿ ಹೈ. ಜರಾ ಭಿ ಚಾನ್ಸ್ ಗವಾನ ನಹೀ ಚಾಹಿಯೆ. ಶರೀರದ ಮೇಲೆ ಏನಾದರೂ ಭರವಸೆ ಇದೆ ಏನು? ಬಾಬಾ ಹೇಳ್ತಾರೆ ಸ್ವಲ್ಪನೂ ಚಾನ್ಸ್ ಕಳ್ಕೊಳ್ಬಾರ್ದು. ಕಿಸ್ಕಿ ತಕ್ದೀರ್ ಮೇ ನಹೀ ಹೈ ತೋ ಜರಾ ಭಿ ಬುದ್ಧಿ ಮೇ ಆತಾ ನಹೀ. ಯಾರ ಅದೃಷ್ಟದಲ್ಲಿ ಇಲ್ವೋ ಸ್ವಲ್ಪನೂ ಬುದ್ಧಿಯಲ್ಲಿ ಬರಲ್ಲ ಅಂತಾರೆ ಬಾಬಾ. ಅಚ್ಚಾ मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा शुक्रिया. धारणा के लिए मुख्य सार सच्ची कमाई कर 21 जन्मों के लिए अपनी तकदीर बनानी है. ಬಾಬಾ ಹೇಳ್ತಾರೆ ಸತ್ಯ ಗಳಿಕೆ ಮಾಡಿಕೊಂಡು 21 ಜನ್ಮಗಳಿಗೋಸ್ಕರ ತಮ್ಮ ಅದೃಷ್ಟ ರೂಪಿಸ್ಕೊಳ್ಬೇಕು. ಶರೀರ ಪರ್ ಕೋಯಿ ಭರೋಸಾ ನಹೀ ಹೈ ಇಸ್ಲಿಯೇ ಜರಾ ಭಿ ಚಾನ್ಸ್ ನಹೀ ಗವಾನಾ ಹೈ. ಬಾಬಾ ಹೇಳ್ತಾರೆ ಶರೀರದ ಮೇಲೆ ಯಾವುದೇ ಭರವಸೆ ಇಲ್ಲ, ಅದಕ್ಕೋಸ್ಕರ ಯಾವ ಕಾರಣಕ್ಕೂ ಚಾನ್ಸ್ ಕಳ್ಕೊಳ್ಬಾರ್ದು. ಸೆಕೆಂಡ್ ನಷ್ಟ ಮೋಹ ಬನ್ಕರ್ ಅಪ್ನಾ ಸಬ್ ಕುಚ್ ರುದ್ರಯಜ್ಞ ಮೇ ಸ್ವಾಹ ಕರ್ನಾ ಹೈ. ಬಾಬಾ ಹೇಳ್ತಾರೆ ನಷ್ಟ ಮೋಹ ಆಗಿ ತಮ್ಮದೆಲ್ಲವನ್ನ ರುದ್ರಯಜ್ಞದಲ್ಲಿ ಸ್ವಾಹ ಮಾಡ್ಕೊಳ್ಬೇಕು. अपने को अर्पण कर ट्रस्टी हो संभालना है. ತಮ್ಮನ್ನು ಅರ್ಪಣೆ ಮಾಡಿಕೊಂಡು ನಿಮಿತ್ತರಾಗಿ ಸಂಭಾಲನೆ ಮಾಡಬೇಕು. ಸಾಕಾರ ಬಾಪ್ ಕೋ ಫಾಲೋ ಕರ್ನಾ ಹೈ. ಸಾಕಾರ ತಂದೆಯನ್ನು ಅನುಕರಣೆ ಮಾಡಬೇಕು. वरदान ईश्वरीय नशे द्वारा पुरानी दुनिया को भूलने वाले सर्व प्राप्ति संपन्न भव. ಬಾಬಾ ವರದಾನ ಕೊಡ್ತಾರೆ ಈಶ್ವರೀಯ ನಶೆಯ ಮೂಲಕ ಹಳೆಯ ಜಗತ್ತನ್ನು ಮರೆಯುವಂತಹ सर्व प्राप्ति संपन्नरागिरी. जैसे वह नशा सब कुछ बुला देता है ऐसे यह ईश्वरीय नशा दुखों की दुनिया को सहज ही बुला देता है. ಹೇಗೆ ಆ ನಶೆ ಎಲ್ಲವನ್ನ ಮರೆಸ್ತದೆ ಅದೇ ರೀತಿ ಈಶ್ವರೀಯ ನಶೆ ದುಃಖಗಳ ಜಗತ್ತನ್ನು ಸಹಜವಾಗಿ ಮರೆಸಿಬಿಡ್ತದೆ. उस नशे में तो बहुत नुकसान होता है, अधिक पीने से ख़त्म हो जाते हैं, लेकिन यह नशा अविनाशी बना देता है. ಬಾಬಾ ಹೇಳ್ತಾರೆ ಆ ನಶೆ ಭಾಳಷ್ಟು ಹಾನಿ ಮಾಡ್ತದೆ. ಜಾಸ್ತಿ ಕುಡಿದ್ರು ಅಂತಂದರೆ ಬಾಬಾ ಹೇಳ್ತಾರೆ ಎಲ್ಲವನ್ನ ಕಳ್ಕೊಂಡ್ಬಿಡ್ತಾರೆ. ಅವರು ಕೂಡ ಒಂದ್ಸಲ ಬಾಬಾ ಹೇಳ್ತಾರೆ ಹೆಚ್ಚಿಗೆ ಕುಡಿಯೋದ್ರಿಂದ ತಮ್ಮನ್ನೇ ತಾವು ನಾಶ ಮಾಡ್ಕೊಂಡ್ಬಿಡ್ತಾರೆ, ಜೀವ ಬಿಟ್ಬಿಡ್ತಾರೆ. ಆದರೆ ಈ ನಶೆ ಏನಿದೆಯಲ್ಲ ಅವಿನಾಶಿ ಮಾಡಿಬಿಡ್ತದೆ. जो सदा ईश्वरीय नशे में मस्त रहते हैं वह सर्व प्राप्ति संपन्न बन जाते. ಯಾರು ಸದಾ ಈಶ್ವರೀಯ ನಶೆಯಲ್ಲಿ ಮಸ್ತಾಗಿರ್ತಾರಲ್ಲ ಅವರು ಸರ್ವ ಪ್ರಾಪ್ತಿ ಸಂಪನ್ನರಾಗ್ಬಿಡ್ತಾರೆ. एक बाप दूसरा न कोई यह स्मृति ही नशा चढ़ाती है. इसी स्मृति से समर्थಿ आ जाती है. ಒಬ್ಬ ತಂದೆ ಅಲ್ಲದೆ ಬೇರೆ ಯಾರೂ ಇಲ್ಲ. ಈ ಸ್ಮೃತಿಯೇ ನಶೆಯನ್ನು ಏರಿಸ್ತದೆ. ಈ ಸ್ಮೃತಿಯಿಂದ ಸಮರ್ಥ್ಯ ನಮ್ಮಲ್ಲಿ ಶಕ್ತಿ ಬರ್ತದೆ. ಸ್ಲೋಗನ್ एक दो को कॉपी करने के बजाय बाप को कॉपी करो. ಒಬ್ಬರು ಇನ್ನೊಬ್ಬರನ್ನು ಕಾಪಿ ಮಾಡೋ ಬದಲಿಗೆ ತಂದೆಯನ್ನು ಕಾಪಿ ಮಾಡಿ ಅಂತ ಬಾಬಾ ಹೇಳ್ತಾರೆ. ಅವ್ಯಕ್ತ ಇಶಾರೆ ಆತ್ಮಿಕ ಸ್ಥಿತಿ ಮೇ रहने का अभ्यास करो ಅಂತರ್ಮುಖಿ ಬನೋ. ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿ ಅಂತರ್ಮುಖಿಗಳಾಗಿರಿ. ಅಂತರ್ಮುಖಿ रहने वाले ही हर ज्ञान रत्न की गुह्यता में जा सकते हैं. ಬಾಬಾ ಇಲ್ಲಿ ಹೇಳ್ತಾರೆ ಅಂತರ್ಮುಖಿಗಳಾಗಿರುವಂಥವರೇ ಪ್ರತಿ ಜ್ಞಾನ ರತ್ನಗಳ ಆಳದಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ज्ञान के हर पॉइंट का राज क्या है और किस समय किस विधि से उसे कार्य में व सेवा में लगाना है, इस तरह से उस पर मनन करते उस राज के रस में चले जाओ तो नशे की अनुभूति कर सकेंगे.
ಬಾಬಾ ಹೇಳ್ತಾರೆ ಜ್ಞಾನದ ಪ್ರತಿಯೊಂದು ಪಾಯಿಂಟಿನ ರಹಸ್ಯ ಏನಾಗಿದೆ ಮತ್ತು ಯಾವ ಸಮಯ ಯಾವ ವಿಧಿಯಿಂದ ಅದನ್ನು ಕಾರ್ಯದಲ್ಲಿ ಅಥವಾ ಸೇವೆಯಲ್ಲಿ ತೊಡಗಿಸ್ಬೇಕು, ಈ ಥರದಿಂದ ಅದರ ಮೇಲೆ ಮನನ ಮಾಡಿ ಅದರ ರಹಸ್ಯದ ಬಾಬಾ ಹೇಳ್ತಿದ್ದಾರೆ ರಸದಲ್ಲಿ ಹೋಗಿ ಆ ನಶೆಯ ಅನುಭೂತಿಯನ್ನು ಮಾಡಲಿಕ್ಕೆ ಸಾಧ್ಯ. ಅಂದರೆ ಬಾಬಾ ಮುರಳಿಯಲ್ಲಿ ಏನು ರಹಸ್ಯ ಹೇಳಿದರು, ಯಾವ ರೂಪದ ರಹಸ್ಯ ಅದರಲ್ಲಿದೆ, ಅದನ್ನು ಬಾಬಾ ಹೇಳ್ತಾರೆ ಕಾರ್ಯದಲ್ಲಿ ತನ್ನಿರಿ ಅಥವಾ ಸೇವೆಯಲ್ಲಿ ತೊಡಗಿಸ್ರಿ, ಆ ನಶೆಯಲ್ಲಿರಿ ಅಥವಾ ಬೇರೆಯವ್ರಿಗೂ ಆ ನಶೆಯನ್ನು ಮಾಡಿಸಿ ಅನ್ನುವಂಥ ಮಾತನ್ನು ಬಾಬಾ ನಾವು ಮಕ್ಕಳಿಗಿಲ್ಲಿ ತಿಳಿಸ್ಕೊಡ್ತಾರೆ. ಅಚ್ಚಾ, ಓಂ ಶಾಂತಿ.
परमानंद
ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾ ಎಂದು. ಈ ಸಮ್ಮಿಲನಕ್ಕೆ ಸುಲಭ ಸಾಧನ ಆತ್ಮದ ಸರ್ವ ಸಮರ್ಪಣ. ಈ ಸಮ್ಮಿಲನಕ್ಕೆ ಸುಲಭ ಸಾಧನ ಆತ್ಮದ ಸರ್ವ ಸಮರ್ಪಣ. ಪರಮಾತ್ಮನ ಈ ಆಗಮನ ಧನ್ಯತೆ ಹೊಂದಿತು ಜೀವನ. ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾ ಎಂದು. ಆ ಪರಮಾತ್ಮನ ಓ ಪ್ರಿಯ ಬಂಧು ತಲ್ಲಿನವಾಗು ನೀನಿಂದು. ಆ ಪರಮಾತ್ಮನ ಓ ಪ್ರಿಯ ಬಂಧು ತಲ್ಲಿನವಾಗು ನೀನಿಂದು. ನೀನಾಗು ಜ್ಯೋತಿರ್ಬಿಂದು ನೀನಾಗು ಪ್ರೇಮ ಸಿಂಧು. ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾ ಎಂದು. ಜನುಮ ಜನುಮಕ್ಕೆ ಒಂದೇ ಒಂದು ಈ ಶುಭ ವೇಳೆ ಇದು. ಜನುಮ ಜನುಮಕ್ಕೆ ಒಂದೇ ಒಂದು ಈ ಶುಭ ವೇಳೆ ಇದು. ಹೊಂದು ಹೊಂದು ಎಂದೆಂದು ನೀನೇ ಓ ಜ್ಯೋತಿರ್ಬಿಂದು. ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾ ಎಂದು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ
ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ನಾ ಬರುವೆ ನಾ ಬರುವೆ ಕಲ್ಪ ಕಲ್ಪದಲು ನಾ ಬರುವೆ ನಾ ತರುವೆ ನಾ ತರುವೆ ಹೊಸ ಜ್ಞಾನವನು ನಾ ತರುವೆ. ಧರ್ಮವು ತಲ್ಲಣಗೊಂಡಾಗ ಪಾಪವು ಸೊಕ್ಕಿ ಮೆರೆದಾಗ ನಾ ಬರುವೆ ನಾ ಬರುವೆ ಕಲ್ಪ ಕಲ್ಪದಲು ನಾ ಬರುವೆ. ಭಗವದ್ಗೀತೆಯ ಈ ನುಡಿ ಆಸ್ತಿಕ ಜಗದ ಕೈಗೆನ್ನಡಿ. ಭಗವದ್ಗೀತೆಯ ಈ ನುಡಿ ಆಸ್ತಿಕ ಜಗದ ಕೈಗೆನ್ನಡಿ. ಧರ್ಮಸ್ಥಾಪಕನ ಕಾಲಡಿಯಲ್ಲಿ ಕಲಿಯಾಗುವನು ಪುಡಿ ಪುಡಿ. ಧರ್ಮಸ್ಥಾಪಕನ ಕಾಲಡಿಯಲ್ಲಿ ಕಲಿ